ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಟ್ರಂಪ್ ಅವರ ಟ್ಯಾರಿಫ್ ನೀತಿಯ ಬಗ್ಗೆ ನೀವು ಕೇಳಿರಬಹುದು. ಅದರ ಬಗ್ಗೆ ವಿಶೇಷವಾಗಿ ಮೊದಲನೇ ಪೇಜಲ್ಲಿ ಕೊಟ್ಟಿದ್ದಾರೆ. ಟ್ರಂಪ್ ಪಾಸಸ್ ಟ್ಯಾರಿಫ್ ಬೈ 90 days, ಸ್ಲ್ಯಾಬ್ಸ್ ಚೈನಾ ವಿತ್ 125%. ಚೀನಾಕ್ಕೆ 125% ಅಷ್ಟು ಸುಂಕವನ್ನು ವಿಧಿಸ್ತಾ ಇದ್ದಾರೆ. ಮತ್ತೆ ಬೇರೆ ದೇಶಗಳ ಮೇಲೆ ಏನು ಮೊದಲಿಂದ ಬಂದಿತ್ತಲ್ವಾ ಆ ಟ್ಯಾರಿಫ್ ಸುಂಕವನ್ನ 90 ದಿನಗಳ ಕಾಲ ಪಾಸ್ ಮಾಡ್ತಾ ಇದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಹೈಲೈಟ್ ಮಾಡಿರೋದು ಕಾಣಿಸ್ತಾ ಇದೆ ಅನ್ಕೋತೇನೆ. US ಪಾಸಸ್ ಮೋಸ್ಟ್ ನ್ಯೂ ಟ್ಯಾರಿಫ್ಸ್, ಹೊಸ ಟ್ಯಾರಿಫ್ಗಳನ್ನ ಫಾರ್ 90 days, 90 ದಿನಗಳ ಕಾಲ ನಿಲ್ಲಿಸ್ತಾ ಇದ್ದಾರೆ. ಮೇಂಟೈನಿಂಗ್ ಅ ಫ್ಲಾಟ್ 10% ಟ್ಯಾರಿಫ್ ಆನ್ ಆಲ್ ಕಂಟ್ರೀಸ್, ಎಲ್ಲ ದೇಶಗಳ ಮೇಲೆ 10% ಟ್ಯಾರಿಫ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಚೈನಾಕ್ಕೆ ಸಂಬಂಧಪಟ್ಟ ಹಾಗೆ, ಚೈನಾ ರಿಟಾಲಿಯೇಟೆಡ್ ಅರ್ಲಿಯರ್ ರೈಸಿಂಗ್ ಟ್ಯಾರಿಫ್ಸ್ ಆನ್ US ಇಂಪೋರ್ಟ್ಸ್ ಟು 84%. ಟ್ಯಾರಿಫ್ ಅಂತಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬಹುದು. ಸುಂಕಗಳು, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಲ್ವಾ, ಆ ಒಂದು ವಸ್ತುಗಳ ಮೇಲೆ ಒಂದು ದೇಶ ವಿಧಿಸುವಂತ ಸುಂಕ. ಚೈನಾ ಏನ್ ಮಾಡಿತ್ತು, US ಇಂದ ಆ ಚೈನಾಕ್ಕೆ ಆಮದಾಗ್ತಾ ಇರುವಂತಹ ವಸ್ತುಗಳ ಮೇಲೆ 84% ಅಷ್ಟು ಸುಂಕವನ್ನ ವಿಧಿಸಿತ್ತು. ಈಗ US ಏನ್ ಮಾಡ್ತಾ ಇದೆ, ಅದಕ್ಕೆ ಪ್ರತಿಯಾಗಿ US ಹಿಟ್ಸ್ ಬ್ಯಾಕ್ ರೈಸಿಂಗ್ ಟ್ಯಾರಿಫ್ಸ್ ಆನ್ ಚೈನೀಸ್ ಗೂಡ್ಸ್. ಚೈನಾದಿಂದ ಮತ್ತೆ US ಗೆ ಬರುತ್ತಲ್ವಾ, ಆ ಒಂದು ವಸ್ತುಗಳ ಮೇಲೆ, ಗೂಡ್ಸ್ ಗಳ ಮೇಲೆ 125% ಅಷ್ಟು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದೆ. ಎಷ್ಟಿಂದ? ಫ್ರಮ್ 104% ಅರ್ಲಿಯರ್ ಇನ್ ದ ಡೇ. ಮೊದಲು 104 ಇಂದ ಈಗ 125% ಅಷ್ಟು ಜಾಸ್ತಿ ಆಗಿದೆ. ಇನ್ನು ಯುರೋಪಿಯನ್ ಯೂನಿಯನ್ ಇದೆ, ಅದೇನ್ ಮಾಡ್ತಾ ಇದೆ, ಅನೌನ್ಸಸ್ 20 billion euro ಇನ್ ಕೌಂಟರ್ ಮೆಜರ್ಸ್ ಟಾರ್ಗೆಟಿಂಗ್ US ಗೂಡ್ಸ್ ಲೈಕ್ ಸೋಯಾಬೀನ್ಸ್, ಮೋಟಾರ್ ಸೈಕಲ್ಸ್ ಅಂಡ್ ಕಾಸ್ಮೆಟಿಕ್ಸ್. US ಪ್ರತಿಯಾಗಿ ಯುರೋಪಿಯನ್ ಯೂನಿಯನ್ ಸಹ ಕೌಂಟರ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ. ಹೀಗೆ ಈ US, EU ಮತ್ತೆ ಚೀನಾ, ಈ ಎಲ್ಲ ದೇಶಗಳ ನಡುವಿನ ಒಂದು ವಾಣಿಜ್ಯ ಯುದ್ಧ, ಟ್ರೇಡ್ ವಾರ್ ಅಂತ ಕರಿಬಹುದು, ಅದು ಮುಂದುವರಿತಾ ಇದೆ. ಭಾರತದ ಮೇಲೆ ದೊಡ್ಡ ಪರಿಣಾಮ ಏನು ಆಗದೆ ಇದ್ರೂ ಕೆಲ ಮಟ್ಟಿಗೆ ಅಂತೂ ಇದರ ಪರಿಣಾಮಗಳು ಕಾಣಿಸ್ಕೊಳ್ಳುತ್ತವೆ. ಇದಾದ ನಂತರ RBI cuts repo rate by 0.25%, ಪ್ರಿನ್ಸ್ GDP growth forecast. ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾ ಇದೆ, ರೆಪೋ ರೇಟ್ ಅಂತಂದ್ರೆ ಏನು? ರೆಪೋ ರೇಟ್ ಈಸ್ ದ ರೇಟ್ ಅಟ್ ವಿಚ್ RBI lends to banks to meet their short term funding needs. ಬ್ಯಾಂಕ್ಗಳು ತಮ್ಮ ಶಾರ್ಟ್ ಟರ್ಮ್, ಕೆಲ ಕಾಲಗಳಿಗೆ ಮಾತ್ರ ಬೇಕಾಗುವಂತಹ ಫಂಡಿಂಗ್ ಅನ್ನ ಪೂರೈಸಿಕೊಳ್ಳಿಕ್ಕೆ RBI ಹಣವನ್ನ ಕೊಡುತ್ತೆ. ಆ ಹಣದ ಮೇಲಿನ ಬಡ್ಡಿಯನ್ನ ರೆಪೋ ರೇಟ್ ಅಂತ ಕರೀತೇವೆ. ಅದು ಆ ರೆಪೋ ರೇಟ್ ಅಂತಂದ್ರೆ ಆ ರೇಟ್, ಅದು ಆ ರೇಟ್ ಅನ್ನ ಈಗ ತಗ್ಗಿಸಿದೆ, RBI ಕಟ್ ಮಾಡಿದೆ. ಎಷ್ಟು? 0.25%. ಅದಕ್ಕೆ 25 ಬೇಸಿಸ್ ಪಾಯಿಂಟ್ ಅಂತಾನು ಸಹ ಕರೀತೇವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಲಾಶ್ ದ ರೆಪೋ ರೇಟ್ ಬೈ 25 ಬೇಸಿಸ್ ಪಾಯಿಂಟ್ಸ್ ಟು 6%. ಗೆ ಇಳಿಸಿದೆ ಆನ್ ವೆಡ್ನೆಸ್ಡೇ ವಿತ್ ಇಟ್ಸ್ ಮಾನಿಟರಿ ಪಾಲಿಸಿ ಕಮಿಟಿ. ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯಾವುದು? ಮಾನಿಟರಿ ಪಾಲಿಸಿ ಕಮಿಟಿ. ಅದೇ ರೀತಿ ದ ಮೂವ್ ಕಮ್ಸ್ ಅಗೇನ್ಸ್ಟ್ ದಿ ಬ್ಯಾಕ್ ಡ್ರಾಪ್ ಆಫ್ ಆನ್ ಎಸ್ಕಲೇಟೆಡ್ ಗ್ಲೋಬಲ್ ಟ್ರೇಡ್ ವಾರ್ ಟ್ರಿಗರ್ಡ್ ಬೈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಮೊದಲೇ ಹೇಳಿದ್ವಲ್ವಾ, ಟ್ರಂಪ್ ಅವರ ನಿರ್ಧಾರಗಳಿಂದ ಕೆಲ ಮಟ್ಟಿಗಾದ್ರೂ ಭಾರತದ ಮೇಲೆ ಪರಿಣಾಮಗಳು ಉಂಟಾಗುತ್ತೆ. ಹಾಗಾಗಿ ಆ ಟ್ಯಾರಿಫ್ಗಳನ್ನ, ಅದರಿಂದ ಆಗುವಂತ ನೆಗೆಟಿವ್ ಎಫೆಕ್ಟ್ ಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಭಾರತ ತನ್ನ ಹತ್ರ ಆಗುವಂತ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದೆ. ಇದಾದ ನಂತರ ಒಂದು ಎಡಿಟೋರಿಯಲ್ ಇತ್ತು, ಲೀಗಲ್ ಮೈಲ್ ಸ್ಟೋನ್ ಅಂತ. ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವುದ್ರ ಬಗ್ಗೆ? ತಮಿಳುನಾಡು ಅಲ್ಲಿನ ಗವರ್ನರ್ ಮತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಅದಕ್ಕೆ ತೀರ್ಮಾನವನ್ನ ಕೊಟ್ಟಿದೆ. ಗವರ್ನರ್ ಅವರು ಏನ್ ಮಾಡ್ತಾ ಇದ್ರು, ಬಿಲ್ಗಳನ್ನ ಹಾಗೆ ತಡೆ ಹಿಡಿತಾ ಇದ್ರು, ಪೆಂಡಿಂಗ್ ಇಡ್ತಾ ಇದ್ರು. ಸುಪ್ರೀಂ ಕೋರ್ಟ್ ಅದಕ್ಕೆ ಕಾಲಾವಧಿನ ನೀಡಿ ಇಷ್ಟು ದಿನದ ಒಳಗೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಅದ್ರ ಬಗ್ಗೆ ಅದೇ ಪಾಯಿಂಟ್ಗಳನ್ನ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಲ್ವಾ, ಅದೇ ಪಾಯಿಂಟ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇದರ ಬಗ್ಗೆ ನೋಡುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಕಡೆ ನಿಮ್ಗೆ ಕಾಣಿಸ್ತಾ ಇರಬಹುದು, ಇಲ್ಲಿ ನೋಡಿ, RBI ಪ್ರಿಸ್ಕ್ರೈಬ್ಸ್ ನಾರ್ಮ್ಸ್ ಫಾರ್ ಗೋಲ್ಡ್ ಲೋನ್ಸ್ ಆಸ್ ಪಾರ್ಟ್ ಆಫ್ ನ್ಯೂ ರೆಗ್ಯುಲೇಷನ್ಸ್. ಹೊಸ ನಿಯಮಗಳನ್ನ RBI ತರ್ತಾ ಇದೆ. ಏನ್ ಹೇಳ್ತಾರೆ ಅಂತಂದ್ರೆ, ಅದರಲ್ಲಿ RBI ಇಶ್ಯೂಡ್ ನ್ಯೂ ಡ್ರಾಫ್ಟ್ ಗೈಡ್ಲೈನ್ಸ್, ಹೊಸ ಗೈಡ್ಲೈನ್ ಗಳನ್ನ ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇದೆ. ಯಾವುದಕ್ಕೋಸ್ಕರ? ಗೋಲ್ಡ್ ಲೋನ್ಸ್, ಚಿನ್ನದ ಮೇಲಿನ ಸಾಲಗಳಿಗೆ ಸಂಬಂಧಿಸಿದ ಹಾಗೆ. ಪ್ರಪೋಸಿಂಗ್ ಯೂನಿಫಾರ್ಮ್ ರೂಲ್ಸ್ ಫಾರ್ ಆಲ್ ಲೆಂಡರ್ಸ್, ಈ ಸಾಲ ಕೊಡ್ತಾರಲ್ವಾ ಚಿನ್ನವನ್ನ ಪಡ್ಕೊಂಡು, ಎಲ್ಲರಿಗೂ ಒಂದೇ ರೀತಿಯ ಕಾನೂನುಗಳನ್ನ ತರ್ತಾ ಇದೆ. ಫಿಕ್ಸಿಂಗ್ ದಿ ಅಪ್ಪರ್ ಲಿಮಿಟ್ ಆಫ್ ಲೆಂಡಿಂಗ್
ಈಗ ಚಿನ್ನ ನೀವು ಅಡ ಇಟ್ರೆ ಚಿನ್ನದ ಬೆಲೆ ಎಷ್ಟಿರುತ್ತೋ ಅದರ 75% ಮಾತ್ರ ನೀವು ಸಾಲವನ್ನು ತೆಗೆದುಕೊಳ್ಬಹುದು. ಆ ಒಂದು ಲಿಮಿಟ್ ಅನ್ನ RBI ಹಾಕ್ತಾ ಇದೆ. ಅಪ್ಪರ್ ಲಿಮಿಟ್ ಎಷ್ಟು ಈಗ 75% ಆಫ್ ಗೋಲ್ಡ್ಸ್ ವ್ಯಾಲ್ಯೂ, 75% ಆಫ್ ಗೋಲ್ಡ್ಸ್ ವ್ಯಾಲ್ಯೂ. ಚಿನ್ನದ ಒಂದು ಮೌಲ್ಯದ 75% ಅನ್ನ ನೀವು ಸಾಲವಾಗಿ ಪಡ್ಕೊಳ್ಬಹುದು. ಅಂಡ್ ರೆಕಮೆಂಡಿಂಗ್ ಸ್ಟ್ರಿಕ್ಟರ್ ಡಾಕ್ಯುಮೆಂಟೇಶನ್. ಸಾಲ ಪಡ್ಕೊಳ್ಳೋರು, ಸಾಲ ಕೊಡೋರು ಸರಿಯಾದ ದಾಖಲಾತಿಗಳನ್ನ ಇಟ್ಕೊಂಡಿರ್ಬೇಕು. ವ್ಯಾಲ್ಯೂಯೇಷನ್ ಮೆಥಡ್ಗಳು ಮತ್ತೆ ಮೌಲ್ಯಮಾಪನ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸರಿಯಾದ ವಿಧಾನಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಅಂಡ್ ಬಾರೋವರ್ ಸೇಫ್ ಗಾರ್ಡ್. ಯಾರು ಸಾಲಗಾರರು ಇರ್ತಾರಲ್ವಾ ಅವರ ಸುರಕ್ಷತೆಗೆ ಸಂಬಂಧಿಸಿದ ಹಾಗೆ ಹಲವಾರು ಶಿಫಾರಸುಗಳನ್ನ RBI ಮಾಡಲಿಕ್ಕೆ ಹೊರಟಿದೆ. ಇದಾದ ನಂತರ ಎಡಿಟೋರಿಯಲ್ಗೆ ಬಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಚೈನಾ ಕಾನಂಡ್ರಮ್. ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧದ ಬಗ್ಗೆ ಕೆಲವು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಇಂಡಿಯಾ ಚೈನಾ ಟೆನ್ಷನ್ಸ್ ರಿಮೇನ್ ಅನ್ರಿಸಾಲ್ವ್ಡ್. ಮೊದಲಿಂದಾನೂ ಇರುವಂತಹ ಸಮಸ್ಯೆನೇ ಇದು. ಮತ್ತೆ ಬೇರೆ ಬೇರೆ ಆರ್ಟಿಕಲ್ ಮೂಲಕ ನಾವು ಮತ್ತೆ ಓದ್ತಾ ಇರ್ತೇವೆ, ನೆನಪಾಗ್ತಾನೆ ಇರುತ್ತೆ ಅಷ್ಟೇ. ಡಿಸ್ಪೈಟ್ ಟಾಕ್ಸ್, ದೇರ್ ಇಸ್ ನೋ ಫುಲ್ ಟ್ರೂಪ್ ವಿತ್ಡ್ರಾವಲ್ ಇನ್ ಈಸ್ಟರ್ನ್ ಲಡಾಖ್ ಅಂಡ್ ಬೋತ್ ಸೈಡ್ಸ್ ಕಂಟಿನ್ಯೂ ಟು ಮೇಂಟೈನ್ ಮಿಲಿಟರಿ ಪ್ರೆಸೆನ್ಸ್ ಎಟ್ ದಿ LAC. ಅಂತಂದ್ರೆ ಮೊದಲಿಂದ ಮಾತುಕತೆಯನ್ನ ಸಹ ಒಂದು ಕಡೆ ನಡೆಸ್ತಾನೆ ಬಂದಿದ್ದೇವೆ. ಅದೇ ರೀತಿ ಇನ್ನೊಂದು ಕಡೆ ಸೇನೆಗೆ ಸಂಬಂಧಪಟ್ಟ ಹಾಗೆ ಲಡಾಖ್ ನಲ್ಲಿ ಎರಡು ದೇಶಗಳ ಸೇನೆಗಳು ಪರಸ್ಪರ ಕಾನ್ಫ್ಲಿಕ್ಟ್ ಅನ್ನು ಎದುರಿಸ್ತಾ ಇವೆ. ಅಂತಂದ್ರೆ ಯಾವ ಸೇನೆನೂ ಹಿಂದೆ ಹೋಗಿಲ್ಲ, ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬಹುದು ಅನ್ನುವಂತ ಸಿಚುವೇಶನ್ ಅಲ್ಲಿದೆ. ಎರಡೂ ಕಡೆಯವರು LACಯಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೀತೇವೆ, ಭಾರತ ಚೀನಾ ಗಡಿಯಲ್ಲಿ ಮಿಲಿಟರಿಗಳು, ಎರಡೂ ದೇಶದ ಮಿಲಿಟರಿಗಳು ಹಾಗೆ ಯುದ್ಧಕ್ಕೆ ಸಿದ್ಧರಾಗಿರೋ ರೀತಿ ನಿಂತ್ಕೊಂಡಿವೆ. ಚೀನಾ ಫಾಲೋಸ್ ಅ ಡ್ಯುಯಲ್ ಸ್ಟ್ರಾಟಜಿ. ಚೀನಾ ಒಂಥರ ಈಗ ದ್ವಿಮುಖ ತಂತ್ರವನ್ನ ಅನುಸರಿಸ್ತಾ ಇದೆ. ವೈಲ್ ಎಂಗೇಜಿಂಗ್ ಇನ್ ಡಿಪ್ಲೊಮ್ಯಾಸಿ ಥ್ರೂ ಬ್ರಿಕ್ಸ್ ಅಂಡ್ SCO. ಈಗ ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇದೆಯಲ್ವಾ, ಇದರಲ್ಲಿ ಮತ್ತೆ ಅದೇ ರೀತಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಈ ಎರಡು ಸಂಘಟನೆಗಳಲ್ಲಿ ಭಾರತ ಸಹ ಇದೆ, ಚೀನಾ ಸಹ ಇದೆ. ಇದರಲ್ಲಿ ರಾಜತಾಂತ್ರಿಕತೆಯ ಮಾತುಕತೆಗಳು ನಡೀತಾ ಇರುತ್ತೆ. ಆದ್ರೆ ಇನ್ನೊಂದು ಕಡೆ ಚೀನಾ ಆಲ್ಸೋ ಪ್ರೊವೋಕ್ಸ್ ಇಂಡಿಯಾ ಬೈ ರೀನೇಮಿಂಗ್ ಅರುಣಾಚಲ್ ಏರಿಯಾಸ್ ಅಂಡ್ ಬ್ಲಾಕಿಂಗ್ ಇಂಡಿಯಾಸ್ ಅಟ್ ದಿ UN. ಅರುಣಾಚಲ ಪ್ರದೇಶದ ಎಷ್ಟೋ ಭಾರತದ ಭಾಗಗಳನ್ನ ಚೀನಾ ರೀನೇಮ್ ಮಾಡ್ತಾ ಇದೆ, ಚೀನಾದ ಪ್ರದೇಶಗಳು ಇವು ಅಂತ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದೆ. ಇನ್ನು UN ವಿಶ್ವಸಂಸ್ಥೆಯಲ್ಲೂ ಸಹ ಭಾರತದ ನಿಲುವುಗಳಿಗೆ ಅಡಚಣೆಯನ್ನ ಉಂಟು ಮಾಡ್ತಾ ಇದೆ. ಚೀನಾಸ್ ಮಿಲಿಟರಿ ಬಿಲ್ಡ್ ಅಪ್ ಇಸ್ ಅ ಕನ್ಸರ್ನ್. ಇನ್ನು ಮಿಲಿಟರಿ ಕಾರ್ಯಾಚರಣೆಗಳು ಸಹ ನಡೀತಾ ಇದೆ. ಚೀನಾ ಹ್ಯಾಸ್ ಡೆವಲಪ್ಡ್ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ನಿಯರ್ ದಿ ಬಾರ್ಡರ್ ಲೈಕ್ ರೋಡ್ಸ್, ಏರ್ ಸ್ಟ್ರಿಪ್ಸ್ ಅಂಡ್ ಟಿಬೇಟ್ ಇನ್ ಟಿಬೇಟ್ ಅಂಡ್ ಜಿನ್ಜಿಯಾಂಗ್. ಅಂತಂದ್ರೆ ಟಿಬೇಟ್ ಮತ್ತೆ ಜಿನ್ಜಿಯಾಂಗ್ ನಲ್ಲಿ ರಸ್ತೆಗಳು, ವಾಯುನೆಲೆಗಳು, ಹೀಗೆ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಚೀನಾ ನಿರ್ಮಿಸ್ತಾ ಇರೋದ್ರಿಂದ ಮುಂದೆ ಭಾರತಕ್ಕೆ ಇದು ಲಾಂಗ್ ಟರ್ಮ್ ಅಲ್ಲಿ ಏನಾಗಬಹುದು, ಥ್ರೆಟ್, ಹೊಸದಾದಂತಹ ಅಪಾಯವನ್ನ ಉಂಟು ಮಾಡಬಹುದು. ಹಾಗಾದ್ರೆ ಇಂಡಿಯಾ ಏನ್ ಮಾಡಬೇಕು? ಇಂಡಿಯಾ ನೀಡ್ಸ್ ಅ ಲಾಂಗ್ ಟರ್ಮ್ ಚೈನಾ ಸ್ಟ್ರಾಟಜಿ. ಚೀನಾಕ್ಕೆ ಸಂಬಂಧಿಸಿದ ಹಾಗೆ ನಾವು ದೀರ್ಘಕಾಲಿಕವಾದಂತಹ ಒಂದು ತಂತ್ರವನ್ನ ಅಳವಡಿಸಿಕೊಳ್ಬೇಕು. ಇಂಡಿಯಾ ಮಸ್ಟ್ ಫೋಕಸ್ ಆನ್ ಮಿಲಿಟರಿ ರೆಡಿನೆಸ್. ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನಮ್ಮ ಮಿಲಿಟರಿ ಸಿದ್ಧವಾಗಿರಬೇಕು. ಎಕನಾಮಿಕ್ ಸ್ಟ್ರೆಂತ್, ಮುಖ್ಯವಾಗಿ ನಮ್ಮ ಆರ್ಥಿಕತೆಯನ್ನು ಇನ್ನಷ್ಟು ಭದ್ರಗೊಳಿಸಬೇಕು, ಅದನ್ನ ಇನ್ನಷ್ಟು ಆರ್ಥಿಕ ಸಾಮರ್ಥ್ಯವನ್ನ ವರ್ಧಿಸಿಕೊಳ್ಬೇಕು. ಟೆಕ್ ಕ್ಯಾಪಾಬಿಲಿಟಿ, ನಮ್ಮ ತಾಂತ್ರಿಕ ಸಾಮರ್ಥ್ಯ, ತಂತ್ರಜ್ಞಾನವನ್ನ ಇನ್ನಷ್ಟು ಬಲಗೊಳಿಸಬೇಕು. ಅದೇ ರೀತಿ ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್, ಚೀನಾದ ಮೇಲೆ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳ ಮೇಲೂ ಸಹ ನಾವೇನ್ ಮಾಡಬಹುದು, ವ್ಯಾಪಾರವನ್ನ ಸಹ ನಡೆಸಬಹುದು. ನಾವು ಎಷ್ಟೋ ಸಾರಿ ನಮ್ಮ ಹೆಚ್ಚು ಟ್ರೇಡಿಂಗ್ ನಡೆಯೋದು ಈಗ ಆಲ್ಮೋಸ್ಟ್ ಚೀನಾ ಮತ್ತೆ ಬೇರೆ ಬೇರೆ ದೇಶಗಳ ಜೊತೆ ನಡೀತಾ ಇರುತ್ತೆ. ಆದ್ರೆ ಚೀನಾದ ಒಂದು ಪ್ರಾಡಕ್ಟ್ಗಳು ಎಲ್ಲಾ ದೇಶಗಳಲ್ಲೂ ತಮ್ಮ ಪ್ರಾತಿನಿಧ್ಯವನ್ನ ಗಳಿಸ್ಕೊಳ್ತಾ ಇವೆ. ಈ ಸಂದರ್ಭದಲ್ಲಿ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಒಂದೇ ದೇಶದ ಮೇಲೆ ಅವಲಂಬಿತ ಆಗೋದ್ರ ಬದಲು ಬೇರೆ ಬೇರೆ ಕಡೆ ತಮ್ಮ ಟ್ರೇಡಿಂಗ್ ಮೂಲಗಳನ್ನ ವಿಸ್ತರಿಸ್ತಾ ಹೋಗೋದು. ಅವಾಗ ಏನಾಗುತ್ತೆ, ಯಾವುದೇ ಒಂದು ದೇಶದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಅಥವಾ ಆ ದೇಶದ ಜೊತೆ ಉದ್ವಿಗ್ನತೆ ಉಂಟಾದ್ರೆ ಆ ದೇಶವನ್ನ ಬಿಟ್ಟು ಬೇರೆ ದೇಶಗಳ ಕಡೆ ಮುಖ ಮಾಡಬಹುದು. ಎಲ್ಲ ಕ್ರಮಗಳ ಮೂಲಕ ನಾವು ಚೀನಾವನ್ನ ಕೌಂಟರ್ ಮಾಡಬಹುದು, ಚೀನಾದ ಜೊತೆ ಸಂಬಂಧಗಳನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗ್ಬಹುದು. ಇದಾದ ನಂತರ ದ ರೋಹಿಂಗ್ಯಾ ಆರ್ ಆನ್ ದಿ ಬ್ರಿಂಕ್ ಆಫ್ ಸ್ಟಾರ್ವೇಷನ್. ರೋಹಿಂಗ್ಯಾ ಅಂತಂದ್ರೆ ನಿರಾಶ್ರಿತರು. ರೋಹಿಂಗ್ಯಾ ನಿರಾಶ್ರಿತರ ಬಗ್ಗೆ ನೀವು ಕೇಳಿರಬಹುದು. ದೇ ಫೇಸ್ ಎಕ್ಸ್ಟ್ರೀಮ್ ಹಂಗರ್, ತುಂಬಾ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಓವರ್ 1 ಮಿಲಿಯನ್ ರೋಹಿಂಗ್ಯಾ ರೆಫ್ಯೂಜೀಸ್ ಇನ್ ಬಾಂಗ್ಲಾದೇಶ್ ಕಾಕ್ಸ್ ಬಜಾರ್ ಆರ್ ಸರ್ವೈವಿಂಗ್ ಆನ್ ಜಸ್ಟ್ $0.27 ವರ್ತ್ ಆಫ್ ಫುಡ್ ಪರ್ ಡೇ ಡ್ಯೂ ಟು ಗ್ಲೋಬಲ್ ಏಡ್ ಕಟ್ಸ್. ಬಾಂಗ್ಲಾದೇಶದ ಒಂದು ಕಾಕ್ಸ್ ಬಜಾರ್ ನಲ್ಲಿ ಸುಮಾರು 1 ಮಿಲಿಯನ್ಗಿಂತ ಹೆಚ್ಚು
ಈ ರೋಹಿಂಗ್ಯಾ ನಿರಾಶ್ರಿತರು ಏನು ಮಾಡ್ತಾ ಇದ್ದಾರೆ, ಕೇವಲ 2 ಪಾಯಿಂಟ್ ಅಂದ್ರೆ 0.27 ಮೌಲ್ಯದ ಅಷ್ಟು ಕಡಿಮೆ ಹಣದಲ್ಲಿ ಆಹಾರವನ್ನ ಪಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಮುಖ್ಯ ಕಾರಣ ಏನಾಗಿದೆ, ಈ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ USAID ಅಂತ ಮೊದಲೊಂದು ಸಂಸ್ಥೆ ಇತ್ತು. ಅಂದ್ರೆ ಈಗ ಸಂಸ್ಥೆ ಇದ್ರೂ ಸಹ ಅದು ಟ್ರಂಪ್ ಅವರು ಆ ಸಂಸ್ಥೆಯಿಂದ ಆಗ್ತಾ ಇರತಕ್ಕಂತ ಎಲ್ಲ ಕಾರ್ಯಾಚರಣೆಗಳನ್ನ ನಿಲ್ಲಿಸಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಅದು ಪ್ರಸ್ತುತವಾಗಿಲ್ಲ. US ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತಂದ್ರೆ ಫುಲ್ ಫಾರ್ಮ್. ಅದೇನ್ ಮಾಡ್ತಾ ಇತ್ತು, ಮೊದಲು ಬೇರೆ ಬೇರೆ ಸಹಾಯ ಸಹಕಾರಗಳನ್ನ ಕೊಡ್ತಾ ಇತ್ತು. ನಾವು ಇಟ್ ಹ್ಯಾಸ್ ರೆಡ್ಯೂಸ್ಡ್ ಫುಡ್ ಏಡ್ ಬೈ 80% ಫಾರ್ ರೋಹಿಂಗ್ಯಾಸ್. ರೋಹಿಂಗ್ಯಾಗಳಿಗೆ ಮೊದಲು ಕೊಡ್ತಾ ಇದ್ದಂತಹ ಆಹಾರದ ಒಂದು ಬೇರೆ ಬೇರೆ ಸಹಾಯದಲ್ಲಿ 80% ಅಷ್ಟು ಕಟ್ ಮಾಡಿದೆ. ವರ್ಸನಿಂಗ್ ದರ್ ಮಾಲ್ ನ್ಯೂಟ್ರಿಷನ್ ಅಂಡ್ ಸರ್ವೈವಲ್ ಕಂಡೀಷನ್. ಹೀಗಾಗಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ, ಮತ್ತೆ ಬದುಕುಳಿಯೋದೇ ಬಹಳ ಕಷ್ಟ ಅನ್ನುವ ಪರಿಸ್ಥಿತಿ ಎದುರಾಗಿದೆ. ಮಾರಲ್ ಅಂಡ್ ಸ್ಟ್ರಾಟಜಿಕ್ ಫೇಲ್ಯೂರ್ ಇದು ಏನ್ ಹೇಳುತ್ತೆ, ರಿಚ್ ಕಂಟ್ರೀಸ್ ಕಟ್ಟಿಂಗ್ ಏಡ್ ಟು ವಲ್ನರಬಲ್ ಪೀಪಲ್. ಈಗ ಬಹಳ ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳಿರುತ್ತವೆ, ಈ ಚಿಕ್ಕ ಚಿಕ್ಕ ದೇಶಗಳಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಏನಾಗ್ತಿತ್ತು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಪ್ರಶ್ನೆ ಮಾಡಿದ್ರೆ ಬಹಳ ಸರಿಯಾದಂತ ಪ್ರಶ್ನೆನೇ ಅಲ್ವಾ ಅಂತಂದ್ರೆ, ಈಗ ಎಷ್ಟೋ ಸಾರಿ ಆಕ್ಟಿವಿಸ್ಟ್ಗಳಂತ ಕರೀತೇವೆ, ಅಥವಾ ಬೇರೆ ಬೇರೆ NGOಗಳು ಸಹಾಯ ಮಾಡ್ತಾ ಇರುತ್ತವೆ, ಆದ್ರೆ ಅವ್ರ ಹತ್ರ ಎಷ್ಟಾಗುತ್ತೆ? ಈ ಅಮೆರಿಕದಂತಹ USAID ಮುಂತಾದ ಸಂಸ್ಥೆಗಳು ಮುಂದೆ ಬಂದು ಸಹಾಯ ಮಾಡಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗತ್ತೆ ಹೊರತು ಚಿಕ್ಕ ಚಿಕ್ಕ ಸಂಸ್ಥೆಗಳಿಂದ ಆ ಮಟ್ಟದಲ್ಲಿ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಶ್ರೀಮಂತ ದೇಶಗಳು ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನೋಡ್ತಾ ಇವೆ. ಹಾಗಾಗಿ ಏನ್ ತೋರಿಸುತ್ತೆ ಅಂತಂದ್ರೆ, ಶೋಸ್ ಅ ವೀಕ್ ಗ್ಲೋಬಲ್ ಮಾರಲ್ ಕಂಪಾಸ್ ಅಂಡ್ ಡ್ಯಾಮೇಜಸ್ ದರ್ ಸಾಫ್ಟ್ ಪವರ್. ಅಂತಂದ್ರೆ ಜಗತ್ತು ನೈತಿಕ ಅಧಃಪತನದ ಕಡೆ ಸಾಗ್ತಾ ಇದೆ ಅಂತ ಇದು ತೋರಿಸುತ್ತೆ. ಹಾಗಾಗಿ ಆ ದೇಶಗಳ ಸಾಫ್ಟ್ ಪವರ್, ಮೃದು ಶಕ್ತಿಯು ಸಹ ಇದರಿಂದ ಕುಗ್ತಾ ಹೋಗುತ್ತೆ. ಮೃದು ಶಕ್ತಿ ಅಂತಂದ್ರೆ ಮಿಲಿಟರಿ ಅಥವಾ ಎಕನಾಮಿಕ್ ಫೋರ್ಸ್ ಇದನ್ನೆಲ್ಲ ಬಳಸದೆ ತಮ್ಮ ಪ್ರಭಾವವನ್ನು ಹೆಚ್ಚಿಸೋದು, ತಮ್ಮ ಫ್ರೆಂಡ್ಶಿಪ್ ಇರಬಹುದು ಅಥವಾ ಬೇರೆ ಬೇರೆ ಕಲ್ಚರಲ್ ಎಜುಕೇಶನ್, ಹೀಗೆ ಬೇರೆ ಬೇರೆ ಉದ್ದೇಶಗಳನ್ನ ಬೇರೆ ಬೇರೆ ವಿಧಾನಗಳ ಮೂಲಕ ತಮ್ಮ ಪ್ರಭಾವವನ್ನು ಹೆಚ್ಚಿಸುವ ಒಂದು ರಾಜತಾಂತ್ರಿಕತೆಯ ವಿಧಾನ ಅದು ಸಾಫ್ಟ್ ಪವರ್. ಹೀಗಾಗಿ ಅಮೆರಿಕದಂತಹ ದೇಶಗಳ ಮೇಲಿನ ಸಾಫ್ಟ್ ಪವರ್ ಬೇರೆ ದೇಶಗಳ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಇಂಡಿಯಾಸ್ ಲಿಮಿಟೆಡ್ ಬಟ್ ಸ್ಟ್ರಾಟಜಿಕ್ ರೋಲ್. ಈ ಸಂದರ್ಭದಲ್ಲಿ ಭಾರತದ ಪಾತ್ರ ಏನು ಹಾಗಾದ್ರೆ? ಇಂಡಿಯಾ ಹ್ಯಾಸ್ ಸೆಂಟ್ ಹ್ಯುಮ್ಯಾನಿಟೇರಿಯನ್ ಏಡ್ ಟು ರೋಹಿಂಗ್ಯಾಸ್ ಇನ್ ಬಾಂಗ್ಲಾದೇಶ್ ಅಂಡ್ ಮ್ಯಾನ್ಮಾರ್. ಭಾರತ ಮೊದಲೇ ಕೆಲವು ಸಾರಿ ಏನ್ ಮಾಡಿದೆ, ಮಾನವೀಯ ಸಹಾಯ ಹಸ್ತವನ್ನ ಚಾಚ್ತಾ ಇದೆ, ಕೆಲವೊಂದ್ಸರಿ ಫುಡ್ ಅನ್ನ ಕಳಿಸಿದೆ. ಬಟ್ ದ ಆರ್ಟಿಕಲ್ ಸಜೆಸ್ಟ್, ಈ ಆರ್ಟಿಕಲ್ ಏನ್ ಹೇಳ್ತಾರೆ ಅಂತಂದ್ರೆ, ಇಂಡಿಯಾ ಶುಡ್ ಇನ್ಕ್ರೀಸ್ ಇಟ್ಸ್ ರೀಜನಲ್ ಲೀಡರ್ಶಿಪ್ ರೋಲ್. ನಮ್ಮ ಪ್ರಾದೇಶಿಕವಾಗಿ ಭಾರತ ನಾಯಕತ್ವವನ್ನು ವಹಿಸಿಕೊಂಡು ಮುಂದಾಗಬೇಕು, ಎಸ್ಪೆಷಲಿ ಇನ್ ಲೈನ್ ವಿತ್ ಇಟ್ಸ್ ಇಂಡೋ ಪೆಸಿಫಿಕ್ ವಿಷನ್. ಮೇಲ್ಗಡೆ ಚೀನಾ ಇದೆ ಅಂತ ನಿಮ್ಗೆ ಗೊತ್ತು, ಅದಾದ ನಂತರ ಕೆಳಗಡೆ ಭಾರತ ಇದೆ, ಈ ಕಡೆ ನಾರ್ತ್ ಈಸ್ಟ್ ಗಳು ಬರುತ್ತೆ. ಭಾರತ ಹೀಗಿದೆ ಅಂತಂದ್ರೆ, ಅದಾದ್ಮೇಲೆ ಇಲ್ಲಿ ಇಂಡಿಯನ್ ಓಷನ್ ಇದೆ, ಇದಾದ್ಮೇಲೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳು, ಇಂಡೋನೇಷಿಯಾ ಮುಂತಾದವುಗಳು ಬರುತ್ತೆ. ಅದಾದ ನಂತರ ಈ ಕಡೆ ಪೆಸಿಫಿಕ್ ಓಷನ್ ಇದೆ. ಈ ಇಂಡೋ ಪೆಸಿಫಿಕ್ ರೀಜನ್ ಅಂತಂದ್ರೆ ಇಂಡಿಯನ್ ಓಷನ್ ಮತ್ತೆ ಈ ಪೆಸಿಫಿಕ್ ಓಷನ್ ಇದೆ ಅಲ್ವಾ, ಈ ಒಂದು ರೀಜನ್ ನಲ್ಲಿ ಮುಖ್ಯವಾಗಿ ಭಾರತ, ಆಸ್ಟ್ರೇಲಿಯಾ ಮುಂತಾದವುಗಳು ಬರುತ್ತೆ. ಈ ಒಂದು ಭಾಗದಲ್ಲಿ ಭಾರತ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ಸಮಸ್ಯೆಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡ್ರೆ ಒಳ್ಳೆಯದು ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಈ ಕಡೆ ಇರುವಂತದ್ದು ನಾವು ಗಮನಿಸಿದ್ದೇವೆ ಅಲ್ವಾ, ಇದಾಗಿದೆ, ಈ ಆರ್ಟಿಕಲ್ ಡಿಸ್ಕಸ್ ಮಾಡಾಯ್ತು. ಇನ್ನು ಕೆಳಗಡೆ, ಇಂಡಿಯಾ UK ಆಪ್ಟಿಮಿಸ್ಟಿಕ್ ಅಬೌಟ್ ಟ್ರೇಡ್ ಡೀಲ್ ಬಟ್ ಡಿನೈ ಟ್ರಂಪ್ ಟ್ಯಾರಿಫ್ಸ್ ಕಾಸಿಂಗ್ ಆಡೆಡ್ ಅರ್ಜೆನ್ಸಿ. ಭಾರತ ಮತ್ತೆ UK, ಯುನೈಟೆಡ್ ಕಿಂಗ್ಡಮ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವಂತ ಬಂದಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ. ಇಂಡಿಯಾ ಅಂಡ್ UK ಆರ್ ಹೋಪ್ಫುಲ್ ಅಬೌಟ್ ಸೈನಿಂಗ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೂನ್. ಆದಷ್ಟು ಬೇಗ ಒಂದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಎರಡು ದೇಶಗಳು ಸಹಿ ಹಾಕಲಿಕ್ಕೆ ಮುಂದಾಗಿವೆ. ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೆಟ್ ದಿ UK ಚಾನ್ಸಲರ್, ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು UK ಚಾನ್ಸಲರ್ ಅವರನ್ನ ಭೇಟಿ ಮಾಡಿದ್ದಾರೆ. ಅಂಡ್ ಸ್ಯಾಡ್ ಬೋತ್ ಕಂಟ್ರೀಸ್ ಆರ್ ಮೇಕಿಂಗ್ ಗುಡ್ ಪ್ರೋಗ್ರೆಸ್. ಎರಡು ದೇಶಗಳು ಉತ್ತಮ ಪ್ರಗತಿಯನ್ನು ಸಾಧಿಸ್ತಾ ಇವೆ. ಬಟ್ ಕ್ಲಾರಿಫೈಡ್ ದಟ್ ಟ್ರಂಪ್ ಎರಾ US ಟ್ಯಾರಿಫ್ಸ್ ಆರ್ ನಾಟ್ ದ ರೀಸನ್ ಫಾರ್ ಅರ್ಜೆನ್ಸಿ. ಇದಿಷ್ಟೇನು ಅರ್ಜೆಂಟ್ ಇತ್ತು ಇದಕ್ಕೆ ಅಂತ ಯಾರಾದ್ರೂ ಕೇಳಿದ್ರೆ, ಇದಕ್ಕೆ ಟ್ರಂಪ್ ಅವರು ತೆಗೆದುಕೊಂಡಂತಹ ಟ್ಯಾರಿಫ್ಗಳೇನು ಕಾರಣ ಅಲ್ಲ, ಎರಡು ದೇಶಗಳು ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇರುವಂತಹ ಡೀಲ್ ಇದು, ಒಪ್ಪಂದಗಳು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ UK ಟ್ರೇಡ್ ಡೀಲ್ ಟಾಕ್ಸ್ ಪ್ರೋಗ್ರೆಸಿಂಗ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದದ ಮಾತುಕತೆಗಳು ಪ್ರಗತಿಯಲ್ಲಿದೆ.
Both countries are aiming to complete the India-UK Free Trade Agreement negotiation, which begin in January 2022. 2022ರಲ್ಲಿ ಪ್ರಾರಂಭ ಆಗಿತ್ತು. ಅಂಡ್ ನೌ ಇನ್ ದಿ 14th ರೌಂಡ್ ಅಂತಂದ್ರೆ 14ನೇ ಸುತ್ತಿನ ಮಾತುಕತೆ ನಡೀತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇದು ಮುಗಿಬಹುದು ಅನ್ನುವಂತ ನಿರೀಕ್ಷೆ ಇದೆ. ಫೋಕಸ್ ಸೆಕ್ಟರ್ಸ್ ಫಾರ್ ದಿ ಡೀಲ್. ಮುಖ್ಯವಾಗಿ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ? ಡಿಸ್ಕಷನ್ಸ್ ಆರ್ ಕವರಿಂಗ್ ಕೀ ಏರಿಯಾಸ್ ಲೈಕ್ ಗೂಡ್ಸ್, ಸರ್ವಿಸಸ್, ಇನ್ವೆಸ್ಟ್ಮೆಂಟ್ಸ್, ಆಲ್ಸೋ ಇನ್ಶೂರೆನ್ಸ್ ಸೆಕ್ಟರ್ ರಿಫಾರ್ಮ್ಸ್. UK supports India's move to allow 100% foreign ownership ಇನ್ಶೂರೆನ್ಸ್ ಕಂಪನೀಸ್. ಅಂತಂದ್ರೆ ಸರಕುಗಳು, ಗೂಡ್ಸ್, ಸರ್ವಿಸಸ್, ಸೇವೆಗಳು, ಹೂಡಿಕೆ, ಅದೇ ರೀತಿ ವಿಮಾ ಕಂಪನಿಗಳಲ್ಲಿ 100% ಫಾರಿನ್ ಓನರ್ಶಿಪ್ ಅನ್ನ ಅಲೋ ಮಾಡೋದ್ರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾವ್ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಇದಾದ ನಂತರ ಮುಂದೆ ಇಂಡಿಯಾ ಬೆಟರ್ ಆಫ್ ದೆನ್ ಅದರ್ಸ್ ಇನ್ ಟ್ಯಾರಿಫ್ ರೋ. RBI ಗವರ್ನರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ರಂಪ್ ಅವರು ಟ್ಯಾರಿಫ್ ಅನ್ನ ವಿಧಿಸಿದಾರಲ್ವಾ, ಹಾಗಾಗಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಪರಿಸ್ಥಿತಿ ಅಷ್ಟೇನು ವಿಷಾದಕರವಾಗಿಲ್ಲ. ಭಾರತ ಮ್ಯಾನೇಜ್ ಮಾಡಬಹುದು ಇದನ್ನ. RBI ಗವರ್ನರ್ ಸ್ಯಾಡ್ ಇಂಡಿಯಾ ವಿಲ್ ಫೇಸ್ ಲೆಸ್ ಇಂಪ್ಯಾಕ್ಟ್. ದೊಡ್ಡ ಮಟ್ಟದ ವ್ಯತಿರಿಕ್ತ ಪರಿಣಾಮ ಏನು ಭಾರತದ ಮೇಲೆ ಆಗ್ಲಿಕ್ಕಿಲ್ಲ. ಫ್ರಮ್ ದಿ US ಟ್ಯಾರಿಫ್ ವಾರ್ started by Donald Trump because India exports less to the US. ಯಾಕಂತಂದ್ರೆ ಭಾರತದಿಂದ ಯುಎಸ್ಗೆ ಹೋಗ್ತಾ ಇರುವಂತಹ, ಯುಎಸ್ಗೆ ರಫ್ತಾಗ್ತಾ ಇರುವಂತಹ ವಸ್ತುಗಳ ಪ್ರಮಾಣ ಕಡಿಮೆ ಇದೆ. ಯಾವ್ದಕ್ಕೆ ಹೋಲಿಸಿದ್ರೆ ಚೀನಾ ಆರ್ ಜರ್ಮನಿ, ಚೀನಾ ಮತ್ತೆ ಜರ್ಮನಿಗೆ ಹೋಲಿಸಿದ್ರೆ ಭಾರತದಿಂದ ರಫ್ತಾಗ್ತಾ ಇರುವಂತಹ ವಸ್ತುಗಳ ಪ್ರಮಾಣ, ಸರಕು ಸೇವೆಗಳ ಪ್ರಮಾಣ ಕಡಿಮೆ ಇದೆ. ಅಂಡ್ ಡಸಂಟ್ ಹ್ಯಾವ್ ಅ ಹ್ಯೂಜ್ ಟ್ರೇಡ್ ಸರ್ಪ್ಲಸ್ ಲೈಕ್ ಚೀನಾ ಅಂಡ್ ಜರ್ಮನಿ. ಚೀನಾ ಮತ್ತೆ ಜರ್ಮನಿಗಳು ವ್ಯಾಪಾರ ಹೆಚ್ಚುವರಿಯನ್ನ ಜಾಸ್ತಿ ಹೊಂದಿವೆ US ಜೊತೆ. ಅಂತಂದ್ರೆ ಅವರು US ಗೆ ಕಳಿಸೋದು ಹೆಚ್ಚಿದೆ, US ಇಂದ ತೆಗೆದುಕೊಳ್ಳೋದು ಕಡಿಮೆ ಇದೆ. ರಫ್ತು ಹೆಚ್ಚಿದೆ, ಆಮದು ಮಾಡ್ಕೊಳ್ಳೋದು ಕಡಿಮೆ ಇದೆ. ಇನ್ನು ಲೋ ಎಕ್ಸ್ಪೋಜರ್ ಟು US ಮಾರ್ಕೆಟ್. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಓನ್ಲಿ 2% ಆಫ್ ಇಂಡಿಯಾಸ್ GDP ಡಿಪೆಂಡ್ಸ್ ಆನ್ ಎಕ್ಸ್ಪೋರ್ಟ್ಸ್ ಟು ದ US. ಒಟ್ಟು GDPಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ವಾ, ಅದರ ಪ್ರಮಾಣ 2% ಮಾತ್ರ ಇದೆ. ಸೊ ಇವನ್ ಇಫ್ ಟ್ಯಾರಿಫ್ ಇನ್ಕ್ರೀಸ್, ಒಂದು ವೇಳೆ ಟ್ಯಾರಿಫ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಇಂಡಿಯಾಸ್ ಎಕಾನಮಿ ವೋಂಟ್ ಬಿ ಹಿಟ್ ಆಸ್ ಹಾರ್ಡ್ ಆಸ್ ಕಂಟ್ರೀಸ್ ಲೈಕ್ ಚೀನಾ ಆರ್ ಜರ್ಮನಿ. ಅವರು ಹೆಚ್ಚು ಟ್ಯಾರಿಫ್ ಅನ್ನ ಹಾಕಿದ್ರು ಸಹ ಚೀನಾ ಮತ್ತೆ ಜರ್ಮನಿಗೆ ಆದಷ್ಟು ಅಷ್ಟು ಹೊಡೆತ ನಮಗೆ ಬೀಳೋದಿಲ್ಲ, ನಮಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಇಂಡಿಯಾಸ್ ಟ್ರೇಡ್ ಸರ್ಪ್ಲಸ್ ವಿತ್ US ಇಸ್ ಸ್ಮಾಲ್. ಭಾರತದ ಟ್ರೇಡ್ ಸರ್ಪ್ಲಸ್, ವ್ಯಾಪಾರ ಹೆಚ್ಚುವರಿ ಸಹ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಎಕ್ಸ್ಪೋರ್ಟ್ ಜಾಸ್ತಿ ಇರೋದು, ಇಂಪೋರ್ಟ್ ಕಡಿಮೆ ಇರೋದು, ಮೊದಲೇ ಹೇಳಿದ್ವಿಲ್ವಾ. ವಿತ್ ದ US ಇಸ್ ಸ್ಮಾಲರ್ ಕಂಪೇರ್ ಟು ಅದರ್ಸ್ ಲೈಕ್ ಚೀನಾ. ಚೀನಾದೆಷ್ಟಿದೆ? ವಿಚ್ ಹ್ಯಾಡ್ ಅರೌಂಡ್ $375 ಬಿಲಿಯನ್ ಸರ್ಪ್ಲಸ್ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಚೀನಾ ಅಮೆರಿಕಕ್ಕೆ ವಸ್ತುಗಳನ್ನ ರಫ್ತು ಮಾಡ್ತಾ ಇದೆ. ಸೊ ಇಟ್ ಇಸ್ ಲೆಸ್ ಲೈಕ್ಲಿ ಟು ಬಿ ಟಾರ್ಗೆಟೆಡ್ ಇನ್ ದ ಟ್ಯಾರಿಫ್ ವಾರ್. ಹಾಗಾಗಿ ಭಾರತದ ಮೇಲೆ ದೊಡ್ಡ ಪರಿಣಾಮಗಳು ಉಂಟಾಗುವ ಸಾಧ್ಯತೆಗಳಿಲ್ಲ. ಗ್ಲೋಬಲ್ ಟ್ರೇಡ್ ಟೆನ್ಷನ್ಸ್ ಅಫೆಕ್ಟ್ ಸೆಂಟಿಮೆಂಟ್. ಸೊ ಇಂಡಿಯಾ ಇಸ್ ಸೇಫ್ ಡೈರೆಕ್ಟ್ಲಿ. ನೇರವಾಗಿ ನೋಡಿದರೆ ಭಾರತದ ಮೇಲೆ ಯಾವುದೇ ದೊಡ್ಡ ನಕಾರಾತ್ಮಕ ಪರಿಣಾಮಗಳು ಆಗದೆ ಇರಬಹುದು. ಬಟ್ ಇಂಡೈರೆಕ್ಟ್ ಎಫೆಕ್ಟ್ಸ್ ಲೈಕ್ ಫಾಲ್ ಇನ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್. ಆದ್ರೆ ಪರೋಕ್ಷವಾಗಿ ಕೆಲವೊಂದು ಪರಿಣಾಮಗಳು ಉಂಟಾಗಬಹುದು. ಯಾವುದು? ಗ್ಲೋಬಲ್ ಇನ್ವೆಸ್ಟ್ಮೆಂಟ್, ಜಾಗತಿಕ ಹೂಡಿಕೆಯಲ್ಲಿ ಕಡಿಮೆ ಆಗಬಹುದು, ಹೂಡಿಕೆ ಇಳಿಬಹುದು. ಆರ್ ಅನ್ಸರ್ಟನಿಟಿ ಕ್ಯಾನ್ ಸ್ಟಿಲ್ ಅಫೆಕ್ಟ್ ಇಂಡಿಯಾಸ್ ಎಕನಾಮಿ ಓವರ್ ಟೈಮ್. ಅಥವಾ ಅನಿಶ್ಚಿತತೆ, ಯಾವ ಸಂದರ್ಭದಲ್ಲಿ ಯಾವ ದೇಶಗಳಿಂದ ನಮಗೆ ಹಾನಿ ಆಗುತ್ತೆ, ಯಾವ ದೇಶದ ಮೇಲೆ ಅಥವಾ ಯಾವ ದೇಶದ ಜೊತೆ ನಮ್ಮ ವ್ಯಾಪಾರ ತಗ್ಗುತ್ತೆ, ಏರುತ್ತೆ ಅನ್ನೋದು ಸ್ವಲ್ಪ ಅನ್ಸರ್ಟನ್ ಆಗಿದೆ. ಅದನ್ನ ಸರಿಯಾಗಿ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಕೆಲವು ಮಟ್ಟದಲ್ಲಿ, ಅಂತ ಸ್ವಲ್ಪ ಮಟ್ಟದಲ್ಲಿ ಇದು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ ನೋಡಿ, RBI plans market based route to securitize bad bank assets. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಅವಶ್ಯಕತೆ ಇದೆ. ನೋಡಿ, RBI ಹ್ಯಾಸ್ ಪ್ರಪೋಸ್ಡ್ ಅ ನ್ಯೂ ವೇ ಟು ಡೀಲ್ ವಿತ್ ಬ್ಯಾಡ್ ಲೋನ್ಸ್. ಬ್ಯಾಡ್ ಲೋನ್ಸ್ ಅಂತಂದ್ರೆ ಸ್ಟ್ರೆಸ್ಡ್ ಅಸೆಟ್ ಅಂತಾನು ಸಹಾಯಕ್ಕೆ ಕರೀತಾರೆ. ಏನಂತ ಕೆಳಗಡೆ ಕೊಟ್ಟಿದ್ದೇನೆ, ಹೇಳ್ಬಿಡ್ತೇನೆ. ಸ್ಟ್ರೆಸ್ಡ್ ಅಸೆಟ್ಸ್ ಅಥವಾ NPA ಬಗ್ಗೆ ನೀವು ಕೇಳಿರಬಹುದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದ್ರೆ ಲೋನ್ಸ್ ದಟ್ ಆರ್ ನಾಟ್ ಬೀಯಿಂಗ್ ರೀಪೇಡ್ ಆನ್ ಟೈಮ್. ಸಾಲ ತೆಗೆದುಕೊಳ್ತಾರೆ, ಆದ್ರೆ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡೋದಿಲ್ಲ. ಆರ್ ಲೈಕ್ಲಿ ಟು ಟರ್ನ್ ಇನ್ ಟು ಬ್ಯಾಡ್ ಲೋನ್ಸ್. ಅದು ಆಮೇಲೆ ಬ್ಯಾಡ್ ಲೋನ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಕಂಪನಿ ಟೇಕ್ಸ್ 100 crore ಲೋನ್. ಒಂದು ಕಂಪನಿ ಏನ್ ಮಾಡಿದೆ, 100 ಕೋಟಿಯಷ್ಟು ಸಾಲವನ್ನು ತೆಗೆದುಕೊಂಡಿದೆ.
ಬಟ್ ಸ್ಟಾಪ್ಸ್ ಪೇಯಿಂಗ್ ಇಂಟ್ರೆಸ್ಟ್. ಆದ್ರೆ ಸಾಲದ ಬಡ್ಡಿಯನ್ನ ಸರಿಯಾಗಿ ತುಂಬ್ತಾ ಇಲ್ಲ. ಅದು 90 ದಿನಗಳ ಕಾಲ ಅದೇ ರೀತಿ ಮುಂದುವರೆದ್ ಬಿಟ್ರೆ, 90 ದಿನಗಳ ಕಾಲ ಬಡ್ಡಿನ ತುಂಬದೇ ಇದ್ಬಿಟ್ರೆ ಅವಾಗ ಏನಾಗುತ್ತೆ, ಅದು ದಿಸ್ ಲೋನ್ ಬಿಕಮ್ಸ್ NPA. ಅವಾಗ ಅದು NPA ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಹೇಳ್ತಾ ಇರೋದೇನು, RBI ಪ್ರಪೋಸ್ಡ್ ಅ ನ್ಯೂ ವೇ ಟು ಡೀಲ್ ವಿತ್ ಬ್ಯಾಡ್ ಲೋನ್ಸ್. ಇಂತಹ NPA ಸ್ಟ್ರೆಸ್ ಅಸೆಟ್ ಇರುತ್ತಲ್ವಾ, ಅದನ್ನ ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ RBI ಹೊಸ ಮಾರ್ಗವನ್ನ ಪ್ರಪೋಸ್ ಮಾಡ್ತಾ ಇದೆ. ಯೂಸಿಂಗ್ ಅ ಮಾರ್ಕೆಟ್ ಬೇಸ್ಡ್ ಸೆಕ್ಯೂರಿಟೈಸೇಷನ್ ಸಿಸ್ಟಮ್. ಅಂತಂದ್ರೆ ಮಾರುಕಟ್ಟೆಯಲ್ಲಿ ಏನ್ ಮಾಡೋದು, ಸೆಕ್ಯೂರಿಟೈಸೇಷನ್. ಹಾಗಂದ್ರೆ ಏನು ಸೆಕ್ಯೂರಿಟೈಸೇಷನ್ ಅಂತಂದ್ರೆ, ಇಟ್ ಮೀನ್ಸ್ ಕನ್ವರ್ಟಿಂಗ್ ಅ ಗ್ರೂಪ್ ಆಫ್ ಲೋನ್ಸ್. ತುಂಬಾ ಬೇರೆ ಬೇರೆ ಸಂಸ್ಥೆಗಳು ಸಾಲನ ತೆಗೆದುಕೊಂಡಿರುತ್ತವೆ, ಎಷ್ಟೆಷ್ಟು ಕೋಟಿ ಲೆಕ್ಕದಲ್ಲಿ. ಅದೆಲ್ಲವನ್ನ ಒಂದು ಗ್ರೂಪ್ ಮಾಡೋದು, ಎಲ್ಲಾ ಸಾಲಗಳನ್ನ, ಬ್ಯಾಡ್ ಲೋನ್ಸ್ ಇರಬಹುದು ಅದರಲ್ಲಿ, ಒಂದು ಪ್ಯಾಕೇಜ್ ತರ ಮಾಡೋದು ಆ ಎಲ್ಲ ಲೋನ್ಗಳನ್ನ. ಅಂಡ್ ದೆನ್ ಟರ್ನಿಂಗ್ ದಟ್ ಪ್ಯಾಕೇಜ್ ಇಂಟು ಫಿನಾನ್ಷಿಯಲ್ ಪ್ರಾಡಕ್ಟ್. ಆ ಒಂದು ಫಿನಾನ್ಷಿಯಲ್, ಒಂದು ಆರ್ಥಿಕ ಉತ್ಪನ್ನ ತರ, ಅಂತಂದ್ರೆ ಬ್ಯಾಂಕಿನ ಒಂದು ಅಸೆಟ್ ತರ ಅದನ್ನ ಕನ್ಸಿಡರ್ ಮಾಡೋದು. ಆಮೇಲೆ ಅದನ್ನ ಸೋಲ್ಡ್ ಮಾಡೋದು ಬೇರೆಯವರಿಗೆ, ಅಂದ್ರೆ ಇನ್ವೆಸ್ಟರ್ ಗಳಿಗೆ ಅದನ್ನ ಸೋಲ್ಡ್ ಮಾಡ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಸಪೋಸ್ ಅ ಬ್ಯಾಂಕ್ ಗೇವ್ ಲೋನ್ಸ್ ಟು 100 ಪೀಪಲ್. ಉದಾಹರಣೆಗೆ ಒಂದು ಬ್ಯಾಂಕ್ 100 ಸಂಸ್ಥೆಗಳಿಗೆ ಅಥವಾ ಜನರಿಗೆ ಸಾಲವನ್ನ ಕೊಟ್ಟಿದೆ. ಬಟ್ ಮೆನಿ ಆಫ್ ದೆಮ್ ಆರ್ ನಾಟ್ ಪೇಯಿಂಗ್. ಹಲವಾರು ಸಂಸ್ಥೆ ಅಥವಾ ಜನರು ಅದನ್ನ ವಾಪಸ್ ಪೇ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ರನ್ನಿಂಗ್ ಆಫ್ಟರ್ ಈಚ್ ಪರ್ಸನ್, ಪ್ರತಿಯೊಬ್ಬರು ಹಿಂದೆ ಹೋಗು ಸಾಲ ಕೇಳೋ ಬದಲು, ದ ಬ್ಯಾಂಕ್ ಪುಟ್ಸ್ ಆಲ್ ದೀಸ್ ಲೋನ್ಸ್ ಟುಗೆದರ್. ಎಲ್ಲ ಲೋನ್ಗಳನ್ನ ಒಂದು ಗ್ರೂಪ್ ಮಾಡುತ್ತೆ. ಅಂಡ್ ಮೇಕ್ಸ್ ಇಟ್ ಒನ್ ಸಿಂಗಲ್ ಸೆಕ್ಯೂರಿಟಿ. ಅದನ್ನ ಒಂದು ಬಾಂಡ್ ತರ, ಸೆಕ್ಯೂರಿಟಿ ಅಂತ ಒಂದು ಲೈಕ್ ಬಾಂಡ್ ತರ ಒಂದು ಗ್ರೂಪ್ ಮಾಡುತ್ತೆ, ಪ್ಯಾಕೆಟ್ ತರ ಮಾಡುತ್ತೆ. ಆ ಸೆಕ್ಯೂರಿಟಿಯನ್ನ ಸೆಲ್ ದಿಸ್ ಟು ಇನ್ವೆಸ್ಟರ್ಸ್ ಹೂ ಆರ್ ರೆಡಿ ಟು ಟೇಕ್ ರಿಸ್ಕ್. ಆ ಒಂದು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ನಾವು ಮುಂದೆ ಬರ್ತೇವೆ ಅನ್ನುವಂತ ಇನ್ವೆಸ್ಟರ್ಗೆ ಅದನ್ನ ಮಾರಾಟ ಮಾಡ್ತಾರೆ. ಆ ಸೆಕ್ಯೂರಿಟಿ ಮಾರಾಟ ಮಾಡೋದ್ರಿಂದ, ಅಥವಾ ಈ ಒಂದು ಸಾಲಗಳನ್ನ ಸೆಕ್ಯೂರಿಟಿ ತರ ಮಾರಾಟ ಮಾಡುವಂತ ಪ್ರಕ್ರಿಯೆಗೆ ಸೆಕ್ಯೂರಿಟೈಸೇಷನ್ ಅಂತ ಕರೀತಾರೆ. ಅವ್ರೇನ್ ಯಾಕೆ ರಿಸ್ಕ್ ತಗೊಳ್ತಾರೆ, ಹೋಪಿಂಗ್ ಟು ಅರ್ನ್ ಪ್ರಾಫಿಟ್ ಇಫ್ ಸಮ್ ಆಫ್ ದಿ ಲೋನ್ಸ್ ಗೆಟ್ ರೀಪೇಡ್. ಅಂತಂದ್ರೆ ಈಗ ಕೋಟಿಯಲ್ಲಿ ಇರುತ್ತೆ ಆ ಸಾಲದ ಒಂದು ಮೌಲ್ಯ, ಅದನ್ನ ಕಡಿಮೆ ಮೌಲ್ಯದಲ್ಲಿ ಮಾರಾಟ ಮಾಡಿರ್ತಾರೆ. ಕೆಲವು ಜನರು ಸಾಲವನ್ನ ಮರುಪಾವತಿ ಮಾಡಿದ್ರೆ, ಈ ರಿಸ್ಕ್ ತಗೊಂಡಿರ್ತಾರಲ್ವಾ, ಅವರಿಗೆ ಲಾಭನೂ ಸಹ ಜಾಸ್ತಿ ಆಗುತ್ತೆ. ವೆನ್ ರಿಸ್ಕ್ ಇಸ್ ಮೋರ್, ರಿವಾರ್ಡ್ ಇಸ್ ಆಲ್ಸೋ ಮೋರ್ ಅಂತ ಟರ್ಮ್ ಇದೆ ಅಂತ ನನ್ನೊಂದು ಹೇಳಿಕೆ ಇದೆ. ಅದೇ ರೀತಿ ಆ ಇನ್ವೆಸ್ಟರ್ಗಳು ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ. ಸೆಕ್ಯೂರಿಟೈಸೇಷನ್ ಅಂತಂದ್ರೆ ಏನು, ಈಗ ಲೋನ್ ಇರುತ್ತಲ್ವಾ, ಬ್ಯಾಡ್ ಲೋನ್ಸ್ ಅದನ್ನೆಲ್ಲ ಗ್ರೂಪಿಂಗ್ ಮಾಡೋದು, ಒಂದು ಎಕನಾಮಿಕ್ ಪ್ರಾಡಕ್ಟ್ ತರ ಒಂದು ಸಿಂಗಲ್ ಎಂಟಿಟಿ ಮಾಡಿ ಆ ಸೆಕ್ಯೂರಿಟಿಯನ್ನ ಮಾರಾಟ ಮಾಡೋದು. RBI ಏನ್ ಮಾಡ್ತಾ ಇದೆ, ಮೊದಲು ಏನಾಗ್ತಾ ಇತ್ತು, ಕೆಳಗಡೆ ಕೊಟ್ಟಿದೆ ನೋಡಿ, ಮಾರ್ಕೆಟ್ ಬೇಸ್ಡ್ ಮೆಕ್ಯಾನಿಸಮ್ ವರ್ಸಸ್ ARC ರೂಟ್. ಕರೆಂಟ್ಲಿ ಬ್ಯಾಡ್ ಲೋನ್ಸ್ ಆರ್ ಸೋಲ್ಡ್ ಟು ARC, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಅಂತ ಕೆಲವೊಂದು ಇರ್ತಾ ಇತ್ತು. ಅದೇನ್ ಮಾಡ್ತಾ ಇತ್ತು, ಈ ಬ್ಯಾಡ್ ಲೋನ್ಗಳನ್ನ, ಈ ಒಟ್ಟು ಪ್ಯಾಕೇಜ್ ಅಂತ ಹೇಳಿದ್ವಲ್ವಾ, ಪ್ಯಾಕೇಜ್ ಅನ್ನ ಅದು ಖರೀದಿ ಮಾಡ್ತಾ ಇತ್ತು. ಅಂಡರ್ ಸರ್ಫೇಸ್ ಆಕ್ಟ್, ಈ ಒಂದು ಆಕ್ಟ್ ನಡಿಯಲ್ಲಿ ಅದಕ್ಕೆ ಮಾರಾಟ ಮಾಡ್ತಾ ಇತ್ತು. ಈಗ RBI ಈಗ ಏನ್ ಮಾಡ್ತಾ ಇದೆ, RBI ವಾಂಟ್ಸ್ ಟು ಓಪನ್ ಇಟ್ ಟು ದ ವೈಡರ್ ಮಾರ್ಕೆಟ್. ಕೇವಲ ಈ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಮಾತ್ರ ಅಲ್ಲ, ಓಪನ್ ಆಗಿ ಮಾರ್ಕೆಟ್ ನಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ವೇರ್ ಎನಿ ಇನ್ವೆಸ್ಟರ್ ಕ್ಯಾನ್ ಬೈ ದೀಸ್ ಸೆಕ್ಯೂರಿಟೀಸ್. ಯಾರು ಬೇಕಾದ್ರೂ ಅದನ್ನ ಬಂದು, ಯಾವ ಇನ್ವೆಸ್ಟರ್ ಗಳು ಬಂದು ಅದನ್ನ ಖರೀದಿ ಮಾಡಬಹುದು. ಕ್ರಿಯೇಟಿಂಗ್ ಮೋರ್ ಆಪ್ಷನ್ಸ್ ಅಂಡ್ ಟ್ರಾನ್ಸ್ಪರೆನ್ಸಿ. ಹಾಗಾಗಿ ಹೆಚ್ಚು ಜನರಿಗೆ ಆಯ್ಕೆ ಸಿಗ್ತಾ ಇದೆ, ಮತ್ತೆ ಪಾರದರ್ಶಕತೆ ಜಾಸ್ತಿ ಇದೆ ಇದರಲ್ಲಿ. ಇನ್ನೊಂದು ರೀಸೆಕ್ಯೂರಿಟೈಸೇಷನ್ ಅಂತ ಟರ್ಮ್ ಇರುತ್ತೆ. ಅಂತಂದ್ರೆ ಸೆಕ್ಯೂರಿಟೈಸಿಂಗ್ ಆಲ್ರೆಡಿ ಸೆಕ್ಯೂರಿಟೈಸ್ ಅಸೆಟ್. ಅಂತಂದ್ರೆ ಮೊದಲೇ ಒಂದು ಈ ತರ ಸೆಕ್ಯೂರಿಟಿ ಮೂಲಕ ಕನ್ಸಿಡರ್ ಮಾಡಿರೋದು, ಮೊದಲು ಲೋನ್ ಇರುತ್ತೆ ಅದನ್ನ ಸೆಕ್ಯೂರಿಟಿ ಮಾಡಿರ್ತಾರೆ, ಅದನ್ನ ಮತ್ತೆ ಸೆಕ್ಯೂರಿಟಿ ತರ ಕನ್ಸಿಡರ್ ಮಾಡೋದನ್ನ RBI ಏನ್ ಮಾಡಿದೆ, ಬ್ಯಾನ್ ಮಾಡಿದೆ ಅಥವಾ ನಾಟ್ ಅಲೌಡ್, ಅದನ್ನ ನಿರ್ಬಂಧಿಸಿದೆ. ವಿಚ್ RBI ಹ್ಯಾಸ್ ಪ್ರೊಹಿಬಿಟೆಡ್ ಟು ಪ್ರಿವೆಂಟ್ ಎಕ್ಸೆಸಿವ್ ರಿಸ್ಕ್ ಲೇಯರಿಂಗ್. ಅದರಿಂದ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ RBI ಅದನ್ನ ಪ್ರೊಹಿಬಿಟ್ ಮಾಡಿದೆ. ಮೇಲ್ಗಡೆ ಸುದ್ದಿ ಅರ್ಥ ಆಗಿದೆ ಯಾಕೆ ಅಂತ. ನ್ಯೂ ವೇ ಟು ಡೀಲ್ ವಿತ್ ಬ್ಯಾಡ್ ಲೋನ್ಸ್. ಬ್ಯಾಡ್ ಲೋನ್ ಅನ್ನ ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಹೊಸ ಒಂದು ಮೆಥಡ್ ಅನ್ನ, ಮಾರ್ಕೆಟ್ ಬೇಸ್ಡ್ ಸೆಕ್ಯೂರಿಟೈಸೇಷನ್ ಸಿಸ್ಟಮ್ ಅನ್ನ RBI ಜಾರಿಗೆ ತರ್ತಾ ಇದೆ. ಸೊ ದಿಸ್ ಅಲೋ ಬ್ಯಾಂಕ್ಸ್ ಟು ಕನ್ವರ್ಟ್ ಬ್ಯಾಡ್ ಲೋನ್ಸ್ ಇಂಟು ಟ್ರೇಡಬಲ್ ಸೆಕ್ಯೂರಿಟೀಸ್. ಬ್ಯಾಡ್ ಲೋನ್ಗಳನ್ನ ಸೆಕ್ಯೂರಿಟಿ ತರ ಟ್ರೇಡ್ ಮಾಡಬಹುದು ಈಗ. ಅಂಡ್ ಸೆಲ್ ದೆಮ್ ಟು ಇನ್ವೆಸ್ಟರ್ಸ್. ಇನ್ವೆಸ್ಟರ್ ಗಳಿಗೆ ಅದನ್ನ ಸೆಲ್ ಮಾಡಬಹುದು. ರೆಡ್ಯೂಸಿಂಗ್ ದಿ ಬರ್ಡನ್ ಆಫ್ NPAs. ಇದರಿಂದ ಬ್ಯಾಂಕ್ಗಳ ಒಂದು NPA ಬರ್ಡನ್, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳ ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ವೈ ದಿಸ್ ಮ್ಯಾಟರ್ಸ್, ಯಾಕೆ ಇದು ಇಂಪಾರ್ಟೆಂಟ್? ಇಟ್ ಹೆಲ್ಪ್ಸ್ ಬ್ಯಾಂಕ್ಸ್ ಕ್ಲೀನ್ ಅಪ್ ದರ್ ಬ್ಯಾಲೆನ್ಸ್ ಶೀಟ್ಸ್ ಬೈ ರಿಮೂವಿಂಗ್ ಬ್ಯಾಡ್ ಲೋನ್ಸ್. ಅವರ ಒಂದು ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವಾ, ಅದರಲ್ಲಿ ಬ್ಯಾಡ್ ಲೋನ್ಗಳನ್ನ ತೆಗೆದು ಹಾಕ್ಲಿಕ್ಕೆ, ಬ್ಯಾಲೆನ್ಸ್ ಶೀಟ್ ಅನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ, ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎನ್ಕರೇಜಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟ್ರೆಸ್ಡ್ ಅಸೆಟ್ಸ್.
ಹಲವಾರು ಬೇರೆ ಬೇರೆ ಇನ್ವೆಸ್ಟರ್ಗಳು ಬಂದು ಸಹ ಇದನ್ನ ಖರೀದಿ ಮಾಡಬಹುದು. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬಹುದು ಇದರಿಂದ. ಪ್ರಮೋಟ್ಸ್ ಅ ಟ್ರಾನ್ಸ್ಪರೆಂಟ್ ಅಂಡ್ ಕಾಂಪಿಟೇಟಿವ್ ಸಿಸ್ಟಮ್ ಫಾರ್ ಹ್ಯಾಂಡ್ಲಿಂಗ್ NPAs. NPAಗಳನ್ನ ಹ್ಯಾಂಡಲ್ ಮಾಡೋದು ಮೊದಲಿಂದ ಏನು ಬಹಳ ದುಸ್ತರವಾದಂತಹ ಪರಿಸ್ಥಿತಿಯಲ್ಲಿತ್ತು. ಈಗ ಒಂದು ಟ್ರಾನ್ಸ್ಪರೆಂಟ್, ಪಾರದರ್ಶಕವಾದ ಮತ್ತೆ ಸ್ಪರ್ಧಾತ್ಮಕವಾದ ಒಂದು ವ್ಯವಸ್ಥೆ ಅದಕ್ಕೋಸ್ಕರ ತಯಾರಾಗ್ತಾ ಇದೆ. ಫ್ರೀಸ್ ಅಪ್ ಬ್ಯಾಂಕ್ಸ್ ಟು ಫೋಕಸ್ ಆನ್ ಫ್ರೆಶ್ ಲೆಂಡಿಂಗ್ ರಾದರ್ ದನ್ ಚೇಸಿಂಗ್ ಡಿಫಾಲ್ಟರ್ಸ್. ಸಾಲ ತುಂಬದೆ ಎಲ್ಲೆಲ್ಲೋ ತಪ್ಪಿಸ್ಕೊಂಡಿರೋರನ್ನ ಹುಡ್ಕೋ ಬದಲು ಹೊಸದಾಗಿ ಯಾರಿಗೆ ಸಾಲ ಕೊಡಬಹುದು ಅನ್ನೋದ್ರ ಮೇಲೆ ಬ್ಯಾಂಕ್ಗಳು ಈಗ ಫೋಕಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಇಷ್ಟು ಅದರ ಮಹತ್ವ. ಇದಾದ ನಂತರ ಇನ್ನೊಂದು US ಇಂಪೋಸಸ್ ನ್ಯೂ ಸ್ಯಾಂಕ್ಷನ್ಸ್ ಆನ್ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಹೆಡ್ ಆಫ್ ಟಾಕ್ಸ್. ನಿನ್ನೆ ನೋಡಿದ್ವಲ್ವಾ, US ಮತ್ತೆ ಇರಾನ್ ಎರಡರ ನಡುವೆ ದೊಡ್ಡ ಮಟ್ಟದ ಉನ್ನತ ಮಟ್ಟದ ಸಭೆ ನಡೀಲಿಕ್ಕಿದೆ. ಆ ಸಭೆ ಇನ್ನೇನು ನಡೀಲಿಕ್ಕಿದೆ ಅನ್ನುವಂತ ಸಂದರ್ಭದಲ್ಲೂ ಸಹ ಏನ್ ಮಾಡಿದೆ, US ಹೊಸ ಹೊಸ ನಿರ್ಬಂಧಗಳನ್ನ ವಿಧಿಸ್ತಾ ಇದೆ, ಸ್ಯಾಂಕ್ಷನ್ಗಳನ್ನ ವಿಧಿಸ್ತಾ ಇದೆ. ಸ್ಯಾಂಕ್ಷನ್ಗಳು ಅಂತಂದ್ರೆ ಆ ದೇಶದ ಜೊತೆ ಹೆಚ್ಚು ವ್ಯವಹಾರ ನಡೆಸದೇ ಇರೋದು, ಅಥವಾ ಆ ದೇಶದಿಂದ ಯಾವುದೇ ಒಂದು ವಸ್ತು ವಾಣಿಜ್ಯಗಳನ್ನ ನಿರ್ಬಂಧಿಸಿಬಿಡೋದು ಫುಲ್ಲು. ಹಾಗಾಗಿ ಅದರಿಂದ ಆ ದೇಶದ ಮೇಲೆ ಕೆಲವೊಂದು ಪ್ರತಿಕೂಲ ಪರಿಣಾಮಗಳು ಆಗುವಂತೆ ನೋಡ್ಕೊಳ್ಳೋದು. ಹೀಗೆ US ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದೆ. ನೋಡ್ಬೇಕು ಅದು ಏನಾಗುತ್ತೆ ಅಂತ. US ಮತ್ತೆ ಇರಾನ್ ನಡುವೆ ಮಾತುಕತೆ ಏನ್ ನಡೆಯುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಆಸ್ ವೈಲ್ಡ್ ಫೈರ್ಸ್ ಸ್ಕಾರ್ಚ್ ದಿ ಅರ್ತ್, ಆರ್ಕ್ಟಿಕ್ ಬಯೋಮ್ ರಿಜೆಕ್ಟ್ಸ್ ದಿ ಮೋರ್ ಕಾರ್ಬನ್. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೈಲ್ಡ್ ಫೈರ್ಸ್ ಅಂದ್ರೆ ಕಾಡ್ಗಿಚ್ಚುಗಳು ಮುಖ್ಯವಾಗಿ ಅಮೆರಿಕ ಮತ್ತೆ ಜಪಾನ್ ಅಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಅರ್ಲಿ 2025 2025 ಪ್ರಾರಂಭದಲ್ಲೇ ಟೆಕ್ಸಾಸ್, ಒಕ್ಲಹಾಮಾ ಅಲ್ಲಿ ಕಂಡು ಬಂದಂತ ಕಾಡ್ಗಿಚ್ಚಿನಿಂದಾಗಿ ಸುಮಾರು 14,000 ಬಿಲ್ಡಿಂಗ್ಗಳು ನಾಶ ಆಯಿತು. ಅಂಡ್ ಕಿಲ್ಡ್ 28 ಪೀಪಲ್, 28 ಜನರು ಸಾವನ್ನಪ್ಪಿದ್ರು. ಅದೇ ರೀತಿ ಜಪಾನ್ ನಲ್ಲಿ ಫೈರ್ ನಿಯರ್ ಒಫುನಾಟೋ ಸಿಟಿ ಬರ್ನ್ಡ್ 2,900 ಹೆಕ್ಟೇರ್ಸ್, 2,900 ಹೆಕ್ಟೇರ್ ಅಷ್ಟು ಭೂಮಿ ನಾಶ ಆಯಿತು. ಅಂಡ್ ಮೇಡ್ 4,200 ಪೀಪಲ್ ಇವ್ಯಾಕ್ಯುವೇಟ್, 4,200 ಜನರನ್ನ ಸ್ಥಳಾಂತರ ಮಾಡಲಿಕ್ಕೆ ಮುಂದಾಗಬೇಕಾಯಿತು. ಮತ್ತೆ ಇದರಿಂದ ಏನಾಗುತ್ತೆ, ಹ್ಯೂಜ್ ಕಾರ್ಬನ್ ಎಮಿಷನ್ಸ್. ವೈಲ್ಡ್ ಫೈರ್ಸ್ ಗ್ಲೋಬಲಿ ರಿಲೀಸ್ಡ್ 8 lakh tons ಆಫ್ ಕಾರ್ಬನ್. ಅಷ್ಟು 8 ಲಕ್ಷ ಟನ್ ಅಷ್ಟು ಕಾರ್ಬನ್ ಇದರಿಂದ ರಿಲೀಸ್ ಆಗ್ತಾ ಇದೆ. ಯಾವಾಗ, ಇನ್ ಜನವರಿ 2025 ಅಲೋನ್, 2025 ಜನವರಿಯಲ್ಲಿ ಆ ಒಂದು ತಿಂಗಳಲ್ಲಿ ಮಾತ್ರ ಎಷ್ಟು ಟನ್ ಅಷ್ಟು ಕಾರ್ಬನ್ ರಿಲೀಸ್ ಆಗಿದೆ. ವಿಚ್ ಇಸ್ 4 times more than a decade ago. 10 ವರ್ಷದ ಹಿಂದೆ ಇದ್ದಂತಹ ಪ್ರಮಾಣಕ್ಕಿಂತ ಈಗ ಇದು 4 ಪಟ್ಟಷ್ಟು ಜಾಸ್ತಿ ಆಗಿದೆ. ಆಸ್ ಪರ್ ಕೋಪರ್ನಿಕಸ್ ಏರ್ ಮಾನಿಟರಿಂಗ್ ಸರ್ವಿಸ್, ಈ ಯುರೋಪಿಯನ್ ಯೂನಿಯನ್ ನ ಒಂದು ಸರ್ವಿಸ್ ಇದೆ, ಸರ್ವೆ. ಇದರ ಮೂಲಕ ಈ ಒಂದು ಮಾಹಿತಿ ಕಂಡು ಬಂದಿದೆ. ಇಂಡಿಯಾಸ್ ಫಾರೆಸ್ಟ್ ಫೈರ್ ಸಿಚುವೇಶನ್, ಭಾರತದಲ್ಲಿ ಹೇಗಿದೆ ಹಾಗಾದ್ರೆ, ಉತ್ತರಾಖಂಡ್ ರೆಕಾರ್ಡೆಡ್ ಮೋಸ್ಟ್ ಫೈರ್ಸ್ ವಿತ್ 5315 ಫಾರೆಸ್ಟ್ ಫೈರ್ ಬಿಟ್ವೀನ್ ನವೆಂಬರ್ 2022 ಜೂನ್ 2023. ನವೆಂಬರ್ 2022 ಮತ್ತೆ ಜೂನ್ 2023 ನಡುವೆ ಉತ್ತರಾಖಂಡದಲ್ಲಿ ಸುಮಾರು 5,315 ಕಾಡ್ಗಿಚ್ಚುಗಳು ಕಂಡು ಬಂದಿದೆ. ವೆವರ್ ಇಂಡಿಯಾ ಫೈರ್ ಹಾಟ್ಸ್ಪಾಟ್ಸ್ ಹ್ಯಾವ್ ರೆಡ್ಯೂಸ್ಡ್ ಸ್ಲೈಟ್ಲಿ. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸುವ ಒಂದು ತಾಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನು ಆರ್ಕ್ಟಿಕ್ ರೀಜನ್ ಬಗ್ಗೆ ನೋಡೋದಾದ್ರೆ, ಇಟ್ಸ್ ಟರ್ನಿಂಗ್ ಇನ್ ಟು ಕಾರ್ಬನ್ ಸೋರ್ಸ್. ಮೊದಲೇನಾಗ್ತಾ ಇತ್ತು, ಇಟ್ ವಾಸ್ ಅ ಮೇಜರ್ ಕಾರ್ಬನ್ ಸಿಂಕ್. ಈಗ ಕಾರ್ಬನ್ ಬಿಡುಗಡೆ ಆಗೋದು ಒಂದ್ ಕಡೆ ಆದ್ರೆ, ಕಾರ್ಬನ್ ಅಬ್ಸಾರ್ಬ್ ಆಗೋದು ಇನ್ನೊಂದ್ ಕಡೆ. ನೆಟ್ ಝೀರೋ ಅಂತಂದ್ರೆ ಕೇಳ್ತಿರ್ತೀರಲ್ಲ, ನೆಟ್ ಝೀರೋ ಅಂತಂದ್ರೆ ಎಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇರುತ್ತೋ ಅಷ್ಟು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗೋದು. ವಾತಾವರಣದಲ್ಲಿ ಕಾರ್ಬನ್ ಪ್ರಮಾಣ ಯಾವುದೇ ಹಾನಿಕಾರಕ ಲೆವೆಲ್ಗೆ ತಲುಪದೇ ಇರೋ ರೀತಿ ನೋಡ್ಕೊಳ್ಳೋದು. ದ ಆರ್ಕ್ಟಿಕ್ ಬೋರಿಯಲ್ ಝೋನ್ ಅಂತ ಇತ್ತು. ಇಟ್ ವಾಸ್ ಒನ್ಸ್ ಅ ಮೇಜರ್ ಕಾರ್ಬನ್ ಸಿಂಕ್. ಮೊದಲು ಈ ಪ್ರದೇಶ ಕಾರ್ಬನ್ ಅಂಶವನ್ನ ಹೀರಿಕೊಳ್ತಾ ಇತ್ತು. ಬಟ್ ಇಸ್ ನೌ ರಿಲೀಸಿಂಗ್ ಕಾರ್ಬನ್. ಆದ್ರೆ ಈಗ ಅದೇ ಒಂದು ವಿಭಾಗ ಏನಾಗ್ತಾ ಇದೆ, ಹೆಚ್ಚು ಕಾರ್ಬನ್ ಅನ್ನ ರಿಲೀಸ್ ಮಾಡ್ತಾ ಇದೆ. 30% ಆಫ್ ABZ ಅಂತಂದ್ರೆ ಆರ್ಕ್ಟಿಕ್ ಬೋರಿಯಲ್ ಝೋನ್ ಹ್ಯಾಸ್ ಸ್ಟಾಪ್ಡ್ ಅಬ್ಸಾರ್ಬಿಂಗ್ CO2. ಸುಮಾರು 30% ಪ್ರದೇಶ ಕಾರ್ಬನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟಿದೆ. ಅಂಡ್ ಸ್ಟಾರ್ಟೆಡ್ ಎಮಿಟಿಂಗ್ ಇಟ್ ಡ್ಯೂ ಟು ವೈಲ್ಡ್ ಫೈರ್ಸ್ ಅಂಡ್ ಪರ್ಮಾಫ್ರೋಸ್ಟ್ ಥಾವಿಂಗ್. ಆ ಐಸ್ ಮೆಲ್ಟ್ ಆಗೋದು ಮತ್ತೆ ಕಾಡ್ಗಿಚ್ಚು ಮುಂತಾದ ಕಾರಣಗಳಿಂದಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋ ಬದಲು ಹೆಚ್ಚು ಎಮಿಟ್ ಆಗ್ತಾ ಇದೆ ಈಗ. ಇನ್ನು ಡೇಂಜರಸ್ ಕ್ಲೈಮೇಟ್ ಫೀಡ್ಬ್ಯಾಕ್ ಲೂಪ್, ಈ ವಿಷವರ್ತುಲ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅಂತಂದ್ರೆ ವಿಷಿಯಸ್ ಸೈಕಲ್. ಈಗ ವೈಲ್ಡ್ ಫೈರ್ ಆಗುತ್ತೆ. ವೈಲ್ಡ್ ಫೈರ್ ಅಂತಂದ್ರೆ ಕಾಡ್ಗಿಚ್ಚಿನಿಂದ ಇಟ್ ರಿಲೀಸಸ್ ಕಾರ್ಬನ್, ಕಾರ್ಬನ್ ರಿಲೀಸ್ ಆಗುತ್ತೆ. ಕಾರ್ಬನ್ ರಿಲೀಸ್ ಆದಾಗ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗುತ್ತೆ, ಜಾಗತಿಕ ತಾಪಮಾನ ಏರ್ತಾ ಹೋಗುತ್ತೆ. ತಾಪಮಾನ ಏರ್ತಾ ಇದ್ದಾಗೆ ಸಾಯಿಲ್ ಡ್ರೈ ಆಗುತ್ತೆ, ವೆದರ್ ಇನ್ನಷ್ಟು ಹೆಚ್ಚಾಗುತ್ತೆ, ವೆದರ್ ಇನ್ನಷ್ಟು ಹಾಟ್ ಆಗುತ್ತೆ, ಮತ್ತೆ ಮತ್ತೆ ತಾಪಮಾನ ಏರ್ತಾನೆ ಹೋಗುತ್ತೆ.
ತಾಪಮಾನ ಏರ್ತಾ ಇದ್ದಿದ್ರಿಂದ ಮತ್ತೆ ವೈಲ್ಡ್ ಫೈರ್ ಜಾಸ್ತಿ ಆಗುತ್ತೆ. ಅಂತಂದ್ರೆ ಒಂದು ಸಾರಿ ಕಾಡ್ಗಿಚ್ಚಿನಿಂದ ಗ್ಲೋಬಲ್ ವಾರ್ಮಿಂಗ್ ಇಂದ ಮತ್ತೆ ಕಾಡ್ಗಿಚ್ಚು. ಹೀಗೆ ಈ ಒಂದು ಸರ್ಕಲ್ ಇದೆಯಲ್ವಾ, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ದ ಲೂಪ್ ಇಸ್ ವರ್ಸನಿಂಗ್ ಕ್ಲೈಮೇಟ್ ಚೇಂಜ್ ಅಂಡ್ ಮೇಕಿಂಗ್ ಫಾರೆಸ್ಟ್ ಲೆಸ್ ಎಫೆಕ್ಟಿವ್ ಇನ್ ಸ್ಟೋರಿಂಗ್ ಕಾರ್ಬನ್. ಹೀಗಾಗಿ ಇದರಿಂದಾಗಿ ಕ್ಲೈಮೇಟ್ ಚೇಂಜ್ ಅನ್ನ ನಾವು ಎದುರಿಸೋದು ಬಹಳ ಕಷ್ಟ ಆಗ್ತಾ ಇದೆ. ಅದೇ ರೀತಿ ಫಾರೆಸ್ಟ್ ಇದೆಯಲ್ವಾ, ಫಾರೆಸ್ಟ್ಗಳು ತಮ್ಮ ಇಂಗಾಲ ಸಂಗ್ರಹಿಸುವ ಸಾಮರ್ಥ್ಯವನ್ನ ಆ ಒಂದು ಸಾಮರ್ಥ್ಯದಲ್ಲಿ ಕುಸಿತವನ್ನ ಕಾಣ್ತಾ ಇವೆ. ಇವಿಷ್ಟು ಇವತ್ತಿನ ಒಂದು ಮುಖ್ಯ ವಿಷಯಗಳಾಗಿತ್ತು. ಇದಾದ ನಂತರ 2ನೇ ತಾರೀಕಿನ ವಿಷಯಗಳನ್ನು ನೋಡ್ಬಿಡೋಣ. ಕೆಲವು ಆರ್ಟಿಕಲ್ಗಳಿದೆ. ಏಪ್ರಿಲ್ 2ರ ಆರ್ಟಿಕಲ್ಗಳು. ಇಂಡಿಯಾಸ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ದ ಟ್ರೂ ಪಿಕ್ಚರ್, ಧರ್ಮೇಂದ್ರ ಪ್ರಧಾನ್, ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಅವರು ಬರೆದಿರುವಂತ ಆರ್ಟಿಕಲ್ ಇದು. ಏನ್ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅದರ ಬಗ್ಗೆ ಕೊಟ್ಟಿದ್ದಾರೆ. ಫೋಕಸ್ ಆನ್ ಸ್ಕಿಲ್ ಅಂಡ್ ವ್ಯಾಲ್ಯೂಸ್. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏಮ್ಸ್ ಟು ಗಿವ್ ಸ್ಟೂಡೆಂಟ್ಸ್ ಸ್ಕಿಲ್ಸ್, ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಸ್ಟ್ರಾಂಗ್ ವ್ಯಾಲ್ಯೂಸ್ ಇನ್ಸ್ಟೆಡ್ ಆಫ್ ಜಸ್ಟ್ ಬುಕಿಶ್ ಲರ್ನಿಂಗ್. ಈ ಪಾಲಿಸಿಯಲ್ಲಿ ಕೇವಲ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ಕಲಿಸೋದ್ರ ಜೊತೆಗೆ ಬೇರೆ ಬೇರೆ ಕೌಶಲ್ಯ, ಪ್ರಾಯೋಗಿಕ ಜ್ಞಾನ ಮತ್ತೆ ಮೌಲ್ಯಗಳನ್ನ ಸಹ ತುಂಬುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮೋರ್ ಎಕ್ಸೆಸ್ ಅಂಡ್ ಈಕ್ವಾಲಿಟಿ. ಹೆಚ್ಚಿನ ಜನರಿಗೆ ಎಕ್ಸೆಸ್ ಸಿಗುತ್ತೆ, ಸಮಾನತೆಯನ್ನು ಸಾಧಿಸ್ತಾ ಇರ್ತೇವೆ. ಇದರಲ್ಲಿ NEP 2020 ವರ್ಕ್ಸ್ ಟು ಮೇಕ್ ಎಜುಕೇಶನ್ ಅವೈಲೇಬಲ್ ಟು ಎವ್ರಿ ಒನ್. ಅವರು ಬಡವರಿರಬಹುದು, ಶ್ರೀಮಂತರಿರಬಹುದು, ಹಳ್ಳಿಯವರಾಗಿರಬಹುದು, ನಗರದವರಾಗಿರಬಹುದು, ಎಲ್ರಿಗೂ ಸಹ ಎಜುಕೇಶನ್ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೋಗ್ರಾಮ್ಸ್ ಲೈಕ್ ವಿದ್ಯಾ ಸಮೀಕ್ಷಾ ಕೇಂದ್ರ, PM ಶ್ರೀ ಸ್ಕೂಲ್, ಈ ಕಾರ್ಯಕ್ರಮಗಳನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಆನ್ಸರ್ ರೈಟಿಂಗ್ ಅಲ್ಲಿ ಬರೀಬಹುದು, ಮತ್ತೆ ಇನ್ನೊಂದ್ ಕಡೆ ಪ್ರಿಲಿಮ್ಸಿಗೂ ಸಹ ಹೆಲ್ಪ್ ಆಗಬಹುದು. ಈ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ತಿದ್ದೇವೆ. ಯೂಸ್ ಆಫ್ ಟೆಕ್ನಾಲಜಿ. ದ ಗವರ್ಮೆಂಟ್ ಇಸ್ ಯೂಸಿಂಗ್ ಟೆಕ್ನಾಲಜಿ ಇನ್ ಅ ಬಿಗ್ ವೇ, ಲೈಕ್ ಗಿವಿಂಗ್ ಇಂಟರ್ನೆಟ್ ಆಕ್ಸೆಸ್ ಟು ಸ್ಕೂಲ್ಸ್. ಶಾಲೆಗಳಿಗೆ ಇಂಟರ್ನೆಟ್ ಸೌಲಭ್ಯಗಳನ್ನು ಕೊಡೋದು. ಅಂಡ್ ಲಾಂಚಿಂಗ್ ಆನ್ಲೈನ್ ಲರ್ನಿಂಗ್ ಟೂಲ್ಸ್. ಬೇರೆ ಬೇರೆ ಅಂತರ್ಜಾಲದಲ್ಲಿ ಬೇರೆ ಬೇರೆ ಕಲಿಕೆಗಾಗಿ ಇರುವಂತಹ ಸಾಧನಗಳನ್ನ ಅವರಿಗೆ ಕೊಡೋದು. ಸೊ ಇಂಪ್ರೂವ್ ಎಜುಕೇಶನ್ ಇನ್ ರಿಮೋಟ್ ಏರಿಯಾಸ್. ಬಹಳ ದೂರದ ಪ್ರದೇಶಗಳಲ್ಲೂ ಸಹ ಶಿಕ್ಷಣದ ಗುಣಮಟ್ಟವನ್ನ ಈ ಮೂಲಕ ಹೆಚ್ಚಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಟೀಚಿಂಗ್ ಇನ್ ಲೋಕಲ್ ಲ್ಯಾಂಗ್ವೇಜಸ್. ಪ್ರೈಮರಿ ಎಜುಕೇಶನ್ ಇಸ್ ನೌ ಬೀಯಿಂಗ್ ಎನ್ಕರೇಜ್ಡ್ ಇನ್ ಮದರ್ ಟಂಗ್ ಫಾರ್ ಲೋಕಲ್ ಲ್ಯಾಂಗ್ವೇಜಸ್. ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆಯಲ್ಲೇ ಕೊಡ್ಲಿಕ್ಕೆ ಉತ್ತೇಜನ ನೀಡ್ತಾ ಇದ್ದೇವೆ. ಸೊ ದಟ್ ಚಿಲ್ಡ್ರನ್ ಕ್ಯಾನ್ ಲರ್ನ್ ಬೆಟರ್ ಇನ್ ದ ಲ್ಯಾಂಗ್ವೇಜ್ ದೇ ಆರ್ ಮೋಸ್ಟ್ ಕಂಫರ್ಟಬಲ್ ವಿತ್. ಹಾಗಾಗಿ ಅದರಿಂದ ಏನಾಗುತ್ತೆ, ಮಕ್ಕಳು ತಮಗೆ ಹೆಚ್ಚು ಆರಾಮದಾಯಕವಾದಂತಹ ಭಾಷೆಯಲ್ಲೇ ಶಿಕ್ಷಣವನ್ನು ಪಡೀಲಿಕ್ಕೆ, ಕಲೀಲಿಕ್ಕೆ, ಉತ್ಸಾಹವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಚೈನಾ ಇಂಡಿಯಾ ಟೈಸ್ ಅಕ್ರಾಸ್ ದಿ ಪಾಸ್ಟ್ ಅಂಡ್ ಇನ್ ದ ಫ್ಯೂಚರ್. ಇದನ್ನ ಬರೆದಿರೋರು ನೋಡಿ, ಝೂ ಫೇಯಿಹಾಂಗ್ ಅಂತ ಪ್ರೊನೌನ್ಸ್ ಮಾಡಬಹುದು ಅನ್ಕೋತೇನೆ. ಚೈನೀಸ್ ಅಂಬಾಸಿಡರ್ ಟು ಇಂಡಿಯಾ, ಚೀನಾದ ರಾಯಭಾರಿ ಭಾರತದಲ್ಲಿ ಇರುವಂತವ್ರು. ಇದರ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, 75 years ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಏಪ್ರಿಲ್ 1ನೇ ತಾರೀಕಿಗೆ ಇಟ್ ಮಾರ್ಕ್ಡ್ 75 years ಆಫ್ ಅಫಿಷಿಯಲ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಭಾರತ ಮತ್ತೆ ಚೀನಾ ನಡುವಿನ ಅಧಿಕೃತ ಸಂಬಂಧಕ್ಕೆ 75 ವರ್ಷ ಪೂರೈಸ್ತಾ ಇದೆ ಏಪ್ರಿಲ್ 1ಕ್ಕೆ. ಬೋತ್ ಕಂಟ್ರೀಸ್ ಹ್ಯಾವ್ ಲಾಂಗ್ ಹಿಸ್ಟ್ರಿ ಆಫ್ ಕಲ್ಚರಲ್ ಅಂಡ್ ಪೀಸ್ಫುಲ್ ಎಕ್ಸ್ಚೇಂಜಸ್. ಎರಡೂ ದೇಶಗಳು ಬಹಳ ಹಿಂದಿನಿಂದ ಸಾಂಸ್ಕೃತಿಕ ಮತ್ತೆ ಶಾಂತಿಯುತವಾದಂತಹ ವಿನಿಮಯದ ಒಳ್ಳೆಯ ಇತಿಹಾಸವನ್ನು ಹೊಂದಿವೆ ಅಂತ ಅವರು ಬರೆದಿದ್ದಾರೆ. ಶೇರ್ಡ್ ಡೆವಲಪ್ಮೆಂಟ್ ಗೋಲ್ಸ್. ಇಂಡಿಯಾ ಅಂಡ್ ಚೈನಾ ಆರ್ ದಿ 2 ಬಿಗ್ಗೆಸ್ಟ್ ಡೆವಲಪಿಂಗ್ ಕಂಟ್ರೀಸ್. ಎರಡೂ ಬಹಳ ದೊಡ್ಡ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು. ದೇ ಶೇರ್ ಕಾಮನ್ ಇಂಟ್ರೆಸ್ಟ್ ಇನ್ ರೆಡ್ಯೂಸಿಂಗ್ ಪವರ್ಟಿ, ಇಂಪ್ರೂವಿಂಗ್ ಎಜುಕೇಶನ್ ಅಂಡ್ ಬೂಸ್ಟಿಂಗ್ ದರ್ ಎಕಾನಮೀಸ್. ಅಂದ್ರೆ ಮುಖ್ಯವಾಗಿ ಬಡತನವನ್ನ ನಿರ್ಮೂಲನೆ ಮಾಡೋದು, ಶಿಕ್ಷಣವನ್ನ ಸುಧಾರಿಸೋದು, ಹಾಗೆ ಆರ್ಥಿಕತೆಗೆ ಉತ್ತೇಜನ ಕೊಡೋದು, ಎಲ್ಲ ವಿಷಯಗಳಲ್ಲಿ ಎರಡು ದೇಶಗಳು ಬಹಳ ಆಸಕ್ತಿಯನ್ನು ತೋರಿಸ್ತಾ ಇವೆ. ಎರಡು ದೇಶಗಳು ಒಂದೇ ರೀತಿಯ ಗುರಿಯನ್ನ ಹಮ್ಮಿಕೊಂಡಿದೆ ಅಂತ ಹೇಳಿದ್ದಾರೆ. ನೀಡ್ ಫಾರ್ ಬೆಟರ್ ಕಮ್ಯುನಿಕೇಶನ್. ಹಾಗಾಗಿ ವೈಲ್ ದರ್ ಹ್ಯಾವ್ ಬಿನ್ ಟೆನ್ಷನ್ಸ್ ಲೈಕ್ ಬಾರ್ಡರ್ ಇಶ್ಯೂಸ್, ಕೆಲವೊಂದು ಗಡಿಯಲ್ಲಿ ಸಮಸ್ಯೆಗಳು ಆಗ್ತಾ ಇದ್ರು ಸಹ ಬೋತ್ ಸೈಡ್ಸ್ ಅಗ್ರಿ ದಟ್ ಪೀಸ್ಫುಲ್ ಟಾಕ್ಸ್ ಅಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಆರ್ ದಿ ಬೆಸ್ಟ್ ವೇ ಫಾರ್ವರ್ಡ್. ಎರಡು ದೇಶಗಳು ಏನ್ ಹೇಳ್ತಾ ಇದೆ, ಗಡಿಯಲ್ಲಿ ಸಮಸ್ಯೆ ಆಗ್ತಾ ಇದ್ರು ಸಹ ನಾವು ಶಾಂತಿಯುತವಾಗಿ ಆ ಮಾತುಕತೆಗಳನ್ನ ಮಾಡ್ಕೊಳ್ಳೋಣ, ಮತ್ತೆ ಪರಸ್ಪರ ಗೌರವನ ಕೊಡೋದ್ರ ಮೂಲಕ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳೋಣ ಅಂತ ಹೇಳ್ತಾ ಇವೆ. ಇನ್ನು ಕಾಲ್ ಫಾರ್ ಕೋಆಪರೇಷನ್, ಸಹಕಾರಕ್ಕಾಗಿ ಕರೆಯನ್ನ ಕೊಡ್ತಾ ಇದ್ದಾರೆ. ಚೀನಾ ಸಜೆಸ್ಟ್ ದಟ್ ಬೋತ್ ಕಂಟ್ರೀಸ್ ವರ್ಕ್ ಟುಗೆದರ್ ಇನ್ ಗ್ಲೋಬಲ್ ಮ್ಯಾಟರ್ಸ್ ಲೈಕ್ ಕ್ಲೈಮೇಟ್ ಚೇಂಜ್, ಹೆಲ್ತ್ ಅಂಡ್ ಎಕಾನಮಿ ಅಂಡ್ ಫೋಕಸ್ ಆನ್ ಪೀಸ್ ಅಂಡ್ ಡೆವಲಪ್ಮೆಂಟ್ ರಾದರ್ ದನ್ ಕಾಂಪಿಟೇಷನ್. ಸ್ಪರ್ಧೆಗೆ ಮುಂದಾಗುವ ಬದಲು ಯಾವುದ್ರ ಮೇಲೆ, ಸಹಕಾರದ ಮೇಲೆ ಹೆಚ್ಚು ಕೇಂದ್ರೀಕರಿಸೋಣ. ಅದರಲ್ಲೂ ಆರ್ಥಿಕತೆ, ಆರೋಗ್ಯ, ಹವಾಮಾನ ಬದಲಾವಣೆ ಇಂತಹ ವಿಷಯಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಚೀನಾ ಕರೆ ನೀಡ್ತಾ ಇದೆ.
ಇದಾದ ನಂತರ ಟ್ಯಾಕ್ಲಿಂಗ್ ಡಿಸ್ಇನ್ಫಾರ್ಮೇಶನ್ ಥ್ರೆಟ್ ಇನ್ ಇಂಡಿಯಾ. ಡಿಸ್ಇನ್ಫಾರ್ಮೇಶನ್ ಅಂತಂದ್ರೆ ತಪ್ಪು ಮಾಹಿತಿ. ಹೆಚ್ಚು ಈಗ ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರಿತೇವಲ್ವಾ ನಾವು, ಆ ರೀತಿಯಂತಹ ಕೆಲವೊಂದು ಮಾಹಿತಿಗಳು. ಡಿಸ್ಇನ್ಫಾರ್ಮೇಶನ್ ಇಸ್ ಅ ಬಿಗ್ ರಿಸ್ಕ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಸೇಸ್ false or misleading information is the one of the biggest risks today, especially with the AI making it easier to spread. ಈಗಂತೂ AI ಬಂದಿರೋದ್ರಿಂದ ಯಾವುದು ಸತ್ಯ ಯಾವುದು ಸುಳ್ಳು, ಮೊದಲು ವಿಡಿಯೋ ಆದ್ರೂ ನಿಜವಾಗಿರಬಹುದು ಅಂತ ಅನ್ಕೊಳ್ತಾ ಇದ್ವಿ. ಈಗ ವಿಡಿಯೋವನ್ನ ಸಹ ನಾವು ಫೇಕ್ ಆಗಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಇಂಡಿಯಾ ಯೂನಿಕ್ ಚಾಲೆಂಜ್. ಭಾರತದಲ್ಲಿ ಏನು ಮುಖ್ಯವಾಗಿ ಚಾಲೆಂಜ್ ಅಂತಂದ್ರೆ, ಇಂಡಿಯಾ ಹ್ಯಾಸ್ ಮೆನಿ ಯೂಸರ್ಸ್ ಆನ್ಲೈನ್ ಅಂಡ್ ಯೂಸ್ ಡಿಫರೆಂಟ್ ಲ್ಯಾಂಗ್ವೇಜಸ್. ಸಾವಿರಾರು ಕೋಟ್ಯಾಂತರ ಯೂಸರ್ ಇದ್ದಾರೆ, ಮತ್ತೆ ಬೇರೆ ಬೇರೆ ಭಾಷೆಗಳಿದೆ. ಈಗ AI ಮತ್ತೆ ಬೇರೆ ಬೇರೆ ಟೂಲ್ಗಳನ್ನ ಯೂಸ್ ಮಾಡಿ ಫ್ಯಾಕ್ಟ್ ಚೆಕ್ ಮಾಡಬಹುದು. ಆದ್ರೆ ಸ್ಥಳೀಯ ಭಾಷೆಗಳಲ್ಲಿ ಯಾವ ರೀತಿ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ, ಅಲ್ಲಿ ಸುಳ್ಳು ಸ್ಪ್ರೆಡ್ ಆಗ್ತಾ ಇದೆ, ಸತ್ಯ ಅಲ್ಲಿ ಹರಡ್ತಾ ಇದೆ ಅನ್ನೋದನ್ನ ಅಷ್ಟು ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಮೇಕಿಂಗ್ ಇಟ್ ಹಾರ್ಡ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಫೇಕ್ ನ್ಯೂಸ್ ಅಕ್ರಾಸ್ ಪ್ಲಾಟ್ಫಾರ್ಮ್ಸ್. ಸುಳ್ಳು ಸುದ್ದಿ ಹರಡೋದನ್ನ ತಪ್ಪಿಸೋದು ಬಹಳ ಕಷ್ಟ. AI ಮೇಕ್ಸ್ ಇಟ್ ವರ್ಸ್. ಅದರಿಂದ AI ಇದನ್ನ ಇನ್ನಷ್ಟು ಹದಗೆಡಿಸ್ತಾ ಇದೆ. ಡೀಪ್ ಫೇಕ್ಸ್ ಅಂಡ್ AI ಜನರೇಟೆಡ್ ಕಂಟೆಂಟ್ ಕ್ಯಾನ್ ಈಸಿಲಿ ಫೂಲ್ ಪೀಪಲ್. ಈಸಿಯಾಗಿ ಯಾರನ್ನ ಬೇಕಾದ್ರೂ ನಂಬಿಸಬಹುದು. ದಿಸ್ ಇನ್ಕ್ರೀಸಸ್ ದಿ ರಿಸ್ಕ್ ಆಫ್ ಕನ್ಫ್ಯೂಷನ್ ಅಂಡ್ ಇವನ್ ಸೋಷಿಯಲ್ ಟೆನ್ಷನ್. ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಸಮಾಜದಲ್ಲಿ ಉದ್ವಿಗ್ನತೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಮಾಡಬಹುದು? ಈ ಆರ್ಟಿಕಲ್ ಪ್ರಕಾರ ಸ್ಟ್ರಾಂಗ್ ರೂಲ್ಸ್, ಇನ್ನಷ್ಟು ಕಠಿಣವಾದ ನಿಯಮಗಳನ್ನ ತರೋದು. ಬೆಟರ್ ಫ್ಯಾಕ್ಟ್ ಚೆಕಿಂಗ್ ಸಿಸ್ಟಮ್ಸ್ ಅಂತಂದ್ರೆ ಸತ್ಯ ಪರಿಶೀಲನಾ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸೋದು. ಡಿಜಿಟಲ್ ಲಿಟ್ರಸಿ, ಹಳ್ಳಿಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರೋವರಿಗೂ ಸಹ ಸಾಕ್ಷರತೆಯನ್ನು, ಡಿಜಿಟಲ್ ಸಾಕ್ಷರತೆಯನ್ನು ಕೊಡೋದು. ಕೋಆಪರೇಷನ್ ಬಿಟ್ವೀನ್ ಕಂಟ್ರೀಸ್ ಟು ಫೈಟ್ ದಿಸ್ ಪ್ರಾಬ್ಲಮ್. ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಮುಂದಾಗಬೇಕು. ಇನ್ನು ಸೈನ್ಸ್ ರಿಲೇಟೆಡ್ ಆರ್ಟಿಕಲ್ ಇತ್ತು ಒಂದು, ಫ್ರಮ್ ಜೀನ್ ಟು ವಿಂಗ್ಸ್ ಡಿಕೋಡಿಂಗ್ ದಿ ಮೈಗ್ರೇಷನ್ ಪ್ಯಾಟರ್ನ್ ಆಫ್ ಪೇಂಟೆಡ್ ಲೇಡಿ ಬಟರ್ಫ್ಲೈಸ್. ಮೊದಲು ಇಲ್ಲಿ ಒಂದು ಸೈಂಟಿಸ್ಟ್ಗಳ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೈಂಟಿಸ್ಟ್ ಲೈಕ್ ಶಿಪ್ಲಿನಾ ಸ್ಟಡಿ ಹೌ ಜೀನ್ಸ್ ಅಫೆಕ್ಟ್ ಥಿಂಗ್ ವಿ ಕ್ಯಾನ್ ಸಿ ಲೈಕ್ ಫ್ಲವರ್ ಕಲರ್ಸ್ ಆರ್ ಹೌ ಅನಿಮಲ್ ಬಿಹೇವ್. ಇದಕ್ಕೇನಂತ ಕರೀತಾರೆ? ಫಿನೋಟೈಪ್. ಅಂತಂದ್ರೆ ನಾವು ನೋಡ್ತೀವಲ್ವ ವಸ್ತುಗಳು, ಅದು ಹೇಗೆ ನೋಡಬಹುದಾದ ವಸ್ತುಗಳ ಮೇಲೆ ಜೀನ್ ಯಾವ ರೀತಿ ಪರಿಣಾಮ ಬೀರುತ್ತೆ. ನಮ್ಮಲ್ಲಿ ಜೀನ್ಗಳಿರುತ್ತೆ, ಜೆನೆಟಿಕ್ ಇನ್ಫಾರ್ಮೇಶನ್ ಇರುತ್ತೆ. ಜೀನ್ ನಿಂದಾಗಿ ನಾವು ಯಾವ ರೀತಿ ವಸ್ತುಗಳನ್ನ ಅಬ್ಸರ್ವ್ ಮಾಡ್ತೇವೆ, ಈಗ ಹೂವಿನ ಬಣ್ಣ, ಪ್ರಾಣಿಗಳ ವರ್ತನೆ, ನಾವು ಹೇಗೆ ಇದನ್ನ ನೋಡ್ತೇವೆ ಅನ್ನೋದ್ರ ಮೇಲೆ ಜೀನ್ಗಳು ಪರಿಣಾಮ ಬೀರುತ್ತೆ. ಫಿನೋಟೈಪ್, ಇದನ್ನ ಸ್ಟಡಿ ಮಾಡೋದಕ್ಕೆ ಫಿನೋಟೈಪ್ ಅಂತ ಕರೀತಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋದು, ಬಟರ್ಫ್ಲೈಸ್ ಆರ್ ಹಾರ್ಡ್ ಟು ಟ್ರ್ಯಾಕ್. ಈ ಚಿಟ್ಟೆಗಳನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ. ಅವು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಮೈಗ್ರೇಷನ್ ಎಲ್ಲಿಂದ ಎಲ್ಲಿಗೆ ಆಗ್ತಾ ಇರುತ್ತೆ ಅಂತ. ಟ್ರ್ಯಾಕಿಂಗ್ ಇನ್ಸೆಕ್ಟ್ ಮೈಗ್ರೇಷನ್ ಲೈಕ್ ಬಟರ್ಫ್ಲೈಸ್ ಹ್ಯಾಸ್ ಬಿನ್ ಟಫ್ ಡ್ಯೂ ಟು ದರ್ ಸ್ಮಾಲ್ ಸೈಜ್. ಬಹಳ ಚಿಕ್ಕ ಇರುತ್ತೆ, ಹಾಗಾಗಿ ಅವುಗಳ ಹಿಂದೆ ಹೋಗಿ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗಿರುತ್ತೆ. ಬಟ್ ನ್ಯೂ ಟೆಕ್ನಾಲಜಿ ನೌ ಇಟ್ ಮೇಕ್ಸ್ ಇಟ್ ಈಸಿಯರ್. ಆದ್ರೆ ಈಗಿನ ಕಾಲದ ತಂತ್ರಜ್ಞಾನಗಳು ಅದನ್ನ ಸುಲಭ ಮಾಡಿದೆ. ಪೇಂಟೆಡ್ ಲೇಡಿ ಬಟರ್ಫ್ಲೈ ಟ್ರಾವೆಲ್ಸ್ ಫಾರ್. ಇಲ್ಲೊಂದು ಬಣ್ಣಗಳನ್ನು ಹೊಂದಿರುವಂತಹ ಒಂದು ಲೇಡಿ ಬಟರ್ಫ್ಲೈ ತುಂಬಾ ಬಹುದೂರ ಹೋಗ್ತಾ ಇರುತ್ತೆ, ಪ್ರಯಾಣ ಮಾಡುತ್ತೆ. ದೀಸ್ ಬಟರ್ಫ್ಲೈಸ್ ಕ್ಯಾನ್ ಟ್ರಾವೆಲ್ ಅಪ್ ಟು 15,000 ಕಿಲೋಮೀಟರ್ ಅಕ್ರಾಸ್ ಜನರೇಷನ್ಸ್. ಅಂತಂದ್ರೆ ಒಂದೇ ಬಟರ್ಫ್ಲೈ ಅಂತಲ್ಲ, ಆ ಬಟರ್ಫ್ಲೈ ಜನರೇಷನ್ಗಳು ಸುಮಾರು 15,000 ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತವೆ. ಒಂದು ಬಟರ್ಫ್ಲೈ ಇಲ್ಲಿದೆ ಅಂತಂದ್ರೆ ಆ ಬಟರ್ಫ್ಲೈ ಜನರೇಷನ್ ಮುಂದುವರಿತಾನೆ ಹೋಗುತ್ತೆ. ಮೂಲ ಎಲ್ಲಿತ್ತು ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಒನ್ ಆಫ್ ದಿ ಲಾಂಗೆಸ್ಟ್ ಇನ್ಸೆಕ್ಟ್ ಮೈಗ್ರೇಷನ್ ಇನ್ ದ ವರ್ಲ್ಡ್. ಹೀಗಾಗಿ ಈ ಲೇಡಿ ಬಟರ್ಫ್ಲೈ ಇದೆಯಲ್ವಾ, ಪೇಂಟೆಡ್ ಲೇಡಿ ಬಟರ್ಫ್ಲೈ, ಇದು ಜಗತ್ತಿನಲ್ಲೇ ಲಾಂಗೆಸ್ಟ್ ಇನ್ಸೆಕ್ಟ್ ಮೈಗ್ರೇಷನ್ ಅಂತಂದ್ರೆ ಅತಿ ಹೆಚ್ಚು ದೂರ ಹೋಗುವಂತಹ, ವಲಸೆ ಹೋಗುವಂತಹ ಕೀಟಗಳಲ್ಲಿ ಒಂದು. ಮತ್ತೆ ನೋ ಬಿಗ್ ಜೆನೆಟಿಕ್ ಡಿಫರೆನ್ಸಸ್. ಅನ್ಲೈಕ್ ಬರ್ಡ್ಸ್, ಶಾರ್ಟ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಮೈಗ್ರೇಟಿಂಗ್ ಬಟರ್ಫ್ಲೈಸ್ ಡೋಂಟ್ ಶೋ ಮೇಜರ್ ಜೆನೆಟಿಕ್ ಡಿಫರೆನ್ಸ್. ಈಗ ಕೆಲವೊಂದು ಬಟರ್ಫ್ಲೈಗಳು ಕೆಲವೇ ದೂರ ಮಾತ್ರ ವಲಸೆ ಹೋಗುತ್ತೆ, ಇನ್ನು ಕೆಲವು ಬಹಳ ದೂರ ಹೋಗುತ್ತೆ. ಇವೆರಡರ ನಡುವೆ ಅಷ್ಟೊಂದು ದೊಡ್ಡ ಮಟ್ಟದ ಜೆನೆಟಿಕ್ ಡಿಫರೆನ್ಸ್ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇರ್ ಮೈಗ್ರೇಷನ್ ಡಿಪೆಂಡ್ಸ್ ಮೋರ್ ಆನ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಈ ಮೈಗ್ರೇಷನ್ ಆಗೋದು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಂದ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂತಂದ್ರೆ, ವಿಂಗ್ ಕ್ಲೂಸ್ ಅಂಡ್ ಐಸೋಟೋಪ್ಸ್. ರಿಸರ್ಚರ್ಸ್ ಯೂಸ್ಡ್ ಐಸೋಟೋಪ್ಸ್, ಒಂದು ಸ್ಪೆಷಲ್ ಕೆಮಿಕಲ್ ರೀತಿ ಇರುತ್ತೆ, ಕೆಮಿಕಲ್ ಮಾರ್ಕರ್ಗಳು, ಅದನ್ನ ಇಟ್ಕೊಂಡು ಗುರುತು ಹಿಡಿಬಹುದು. ಫ್ರಮ್ ಬಟರ್ಫ್ಲೈ ವಿಂಗ್ಸ್ ಟು ಫಿಗರ್ ಔಟ್ ವ್ಯಾರ್ ದೇ ಕೇಮ್ ಫ್ರಾಮ್. ಎಲ್ಲಿಂದ ಅವರು ವಲಸೆಯನ್ನು ಸ್ಟಾರ್ಟ್ ಮಾಡಿದ್ರು, ಅಂಡ್ ಹೌ ಫಾರ್ ದೇ ಹ್ಯಾವ್ ಟ್ರಾವೆಲ್ಡ್, ಎಷ್ಟು ದೂರ ಅವರು ಬಂದಿರಬಹುದು ಅನ್ನೋದನ್ನ ಈ ಐಸೋಟೋಪ್ಗಳಂತಹ ಒಂದು ಕೆಮಿಕಲ್ ಮಾರ್ಕರ್ಗಳ ಮೂಲಕ ಕಂಡು ಹಿಡಿತಾರೆ. ವಿಂಗ್ಸ್ ಕೀಪ್ ಅ ಕೆಮಿಕಲ್ ಮೆಮೊರಿ ಆಫ್ ದೇರ್ ಬರ್ತ್ ಪ್ಲೇಸ್. ಹಾಗಾಗಿ ಅವರ ರೆಕ್ಕೆಗಳಲ್ಲಿ ಎಲ್ಲಿ ಅವು ಹುಟ್ಟಿದ್ವು, ಮತ್ತೆ ಆ ಒಂದು ಪ್ರಯಾಣದ ಹಾದಿ ಎಷ್ಟು ದೂರ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅದರಿಂದ ಸಾಧ್ಯ ಆಗತ್ತೆ.
ಇದಾದ ನಂತರ 6 ಡಿಸ್ಟ್ರಿಕ್ಟ್ಸ್ ಮೋಸ್ಟ್ ಅಫೆಕ್ಟೆಡ್ ಬೈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹೇಳಿದ್ದಾರೆ. ಏನಂತಂದ್ರೆ 6 ಜಿಲ್ಲೆಗಳು ಅಪಾಯವನ್ನು ಎದುರಿಸ್ತಾ ಇವೆ. ಡಿಸ್ಪೈಟ್ ಮೇಜರ್ ಪ್ರೋಗ್ರೆಸ್ 6 districts in India are still badly affected by left wing extremism. ನಕ್ಸಲ್ವಾದ ಅಥವಾ ಎಡಪಂಥೀಯ ಉಗ್ರವಾದ ಅಂತ ಕರಿತೇವೆ. ಮೇನ್ಲಿ ಡ್ಯೂ ಟು ಮಾವೋಯಿಸ್ಟ್ ಆಕ್ಟಿವಿಟೀಸ್. ಇನ್ನೂ ಸಹ ಮಾವೋವಾದಿ ಚಟುವಟಿಕೆಗಳು ಈ 6 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಯಾವ್ದು 4 ಆರ್ ಇನ್ ಛತ್ತೀಸ್ಗಢ, ಮುಖ್ಯವಾಗಿ 4 ಬಿಜಾಪುರ್, ಅಲ್ಲೂ ಸಹ ಒಂದು ಬಿಜಾಪುರ ಇದೆ, ಸುಕ್ಮಾ, ದಾಂತೆವಾಡ ಅಂಡ್ ನಾರಾಯಣ್ಪುರ್. ಇದು 6 ಛತ್ತೀಸ್ಗಢದಲ್ಲಿ ಇರುವಂತಹ ಒಂದು ಜಿಲ್ಲೆಗಳು. ಇಲ್ಲಿ ನಕ್ಸಲ್ವಾದ ಜಾಸ್ತಿ ಆಗ್ತಾ ಇದೆ. ಅಂಡ್ 1 ಈಚ್ ಇನ್ ವೆಸ್ಟ್ ಬೆಂಗಾಲ್ ಅಂಡ್ ಮಹಾರಾಷ್ಟ್ರ. ವೆಸ್ಟ್ ಬೆಂಗಾಳಲ್ಲಿ ಪುರುಲಿಯಾ, ಮಹಾರಾಷ್ಟ್ರದಲ್ಲಿ ಗಾಡ್ಚಿರೋಲಿ. ಈ ಒಟ್ಟು 6 ಜಿಲ್ಲೆಗಳಲ್ಲಿ ನಕ್ಸಲ್ವಾದ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ. ಸರ್ಕಾರದ ಗುರಿ ಏನು, ಗವರ್ಮೆಂಟ್ಸ್ ಗೋಲ್ ಬೈ 2026 ಅಂತ ನೋಡೋದಾದ್ರೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ said the central government aims to completely remove Maoist threats by 2026. ಸ್ಟ್ರಾಂಗ್ ಆಕ್ಷನ್ ಅಂಡ್ ಡೆವಲಪ್ಮೆಂಟ್. 2026 ಹೊತ್ತಿಗೆ ಮಾವೋವಾದಿಗಳು ಅಥವಾ ಮಾವೋವಾದ ನಕ್ಸಲ್ವಾದ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನೋದು ಭಾರತ ಸರ್ಕಾರದ ಗುರಿ. ಅದಕ್ಕೋಸ್ಕರ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಮತ್ತೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ಕೈಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಫೋಕಸ್ ಆನ್ ಡೆವಲಪ್ಮೆಂಟ್. ಎಫರ್ಟ್ಸ್ ಇನ್ಕ್ಲೂಡ್ ಇಂಪ್ರೂವಿಂಗ್ ರೋಡ್ಸ್, ಮೊಬೈಲ್ ಟವರ್ಸ್, ಸ್ಕೂಲ್ಸ್ ಅಂಡ್ ಹೆಲ್ತ್ ಸೆಂಟರ್ಸ್ ಇನ್ ಅಫೆಕ್ಟೆಡ್ ಏರಿಯಾಸ್. ಮಾವೋವಾದಿ ಸಂಘಟನೆಗಳು ಇರುವಂತಹ ಪ್ರದೇಶದಲ್ಲಿ ಅಥವಾ ಅವರಿಂದ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇರುವ ಪ್ರದೇಶದಲ್ಲಿ ರೋಡ್ ಅನ್ನು ನಿರ್ಮಾಣ ಮಾಡೋದು, ಮೊಬೈಲ್ ಟವರ್ ಗಳನ್ನ, ಸ್ಕೂಲ್ ಮತ್ತೆ ಹೆಲ್ತ್ ಸೆಂಟರ್ ಗಳನ್ನ, ಆರೋಗ್ಯ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಾರೆ. ವಿತ್ ದಿ ಹೆಲ್ಪ್ ಆಫ್ ಫಿನಾನ್ಷಿಯಲ್ ಏಡ್ ಅಂಡ್ ಸೆಂಟ್ರಲ್ ಸ್ಕೀಮ್ಸ್. ಬೇರೆ ಬೇರೆ ಹಣಕಾಸಿನ ಸಹಾಯ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಎಲ್ಲ ಒಂದು ಕ್ರಮಗಳನ್ನ ಕೈಗೊಳ್ತಾರೆ. ಇವಿಷ್ಟು ಮುಖ್ಯವಾಗಿ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಇರಬೇಕಾದಂತಹ ವಿಷಯಗಳಾಗಿತ್ತು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.